ಎಲ್ಲ ಆತ್ಮ ಬಂಧುಗಳಿಗೆ ಈ ದಿನ ಆ ಧ್ಯಾನದ ನಂತರ ಈ ಸೆಷನ್ 6ನೇ ಒಂದು ಹಂತದಲ್ಲಿ ನಡೆಯುವಂತಹ ಸತ್ಯಪಯಣದ ಪುಸ್ತಕ. ಏನು ಅಂತಂದ್ರೆ ನನಗೆ ಇದ್ರಲ್ಲಿ ತಿಳಿದಿರೋದು, ನಾನು ಲಾಸ್ಟ್ ಮಂತ್ ಅಲ್ಲಿ ಇದನ್ನ ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಅದ್ ಮುಗ್ಸಕ್ ಆಗಿಲ್ಲ. ನನ್ಗೆ ಇನ್ನೂ 2 ಕ್ಲಾಸ್ ಬೇಕು ಅಂತಾನೆ ಅದು ಮಾಸ್ಟರ್ಸ್ ಆಮೇಲೆ ನನಗೆ ನನ್ನ ಮೈಂಡಿಗೆ ಕೊಟ್ಟಿರೋದು. ಅಷ್ಟು ಈಸಿ ಅಲ್ಲ ಅಂತ ಹೇಳಿ ತಿಳಿದಿರೋದು ಈ ಪುಸ್ತಕ. ಯಾಕಂದ್ರೆ ಇದನ್ನ ಸತ್ಯವಾಗಿ ನಾವು ಅರಿತುಕೊಳ್ಬೇಕಾಗಿದೆ. ಇದರಲ್ಲಿ ಸತ್ಯಾಂಶನೇ ಜಾಸ್ತಿ ಇದೆ ಅನ್ನೋದು ನನಗೆ ಲಾಸ್ಟ್ ಈ ಪುಸ್ತಕ ಸ್ಟಾರ್ಟಿಂಗ್ ಇಂದಾನೇ ಗೊತ್ತಾಯ್ತು ಇದರಲ್ಲಿ ಪೂರ್ಣ ಸತ್ಯಾಂಶ ಇದೆ ಅಂತ. ಅದ್ರಲ್ಲೂ ಜಲ್ದಿ ಮುಗಿಸ್ಬೇಕು ಅಂತ ನಾವ್ ಅನ್ಕೊಳ್ತೀವಿ, ಸಾಧ್ಯ ಆಗಲ್ಲ. ಯಾಕಂದ್ರೆ ತಿಳ್ಕೊಳ್ಳೋದನ್ನ ನೀಟಾಗಿ ಅದನ್ನ ನಿಧಾನವಾಗಿ ತಿಳ್ಕೊಬೇಕು. ಇದು ಮುಖ್ಯವಾಗಿರುವಂತಹ ವಿಷಯ, ಬೇರೆ ಯಾವ ವಿಷಯ ಅಲ್ಲ ಅನ್ನೋದು ನನಗೆ ಮನವರಿಕೆ ಆಯ್ತು. ಅದಕ್ಕೆ ಮಾಸ್ಟರ್ಸ್ ನಿಮ್ಗೂ ಹೇಳ್ತೀನಿ, ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವ್ ಏನೆಲ್ಲ ಕಲ್ತ್ವಿ, ಯಾವ ವಿಷಯದ ಬಗ್ಗೆ ಕಲ್ತ್ವಿ ಅಂತ ಹೇಳಿ ಒಂದ್ಸರಿ ನಾವು ನೋಡ್ಕೊಂಡ್ ಬರೋಣ. ಏನು ನಾವು ಲಾಸ್ಟ್ ಅದ್ರಲ್ಲಿ ಕಲ್ತ್ವಿ ಅಂತಂದ್ರೆ, ನಾವು ಸಾತ್ವಿಕ ಒಂದು ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಮನೋಭಾವನೆನ ಇಟ್ಕೊಂಡು ಸಾತ್ವಿಕವಾಗಿ ಹೇಗೆ ಬೆಳಿತೀವಿ, ಅದಾದ್ಮೇಲೆ ಸಾತ್ವಿಕತೆಗೆ ಮೀರಿ ಇನ್ನೂ ಜ್ಞಾನ ಏನಿದೆ ಅನ್ನೋದನ್ನ ನಾವು ಲಾಸ್ಟ್ ಒಂದು ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. ಅದಾದ್ಗಿನು ಇನ್ನು ಏನು ಅಂತಂದ್ರೆ, ಭೂಮಿ ಮೇಲೆ ಬರುವಂತಹ ಆತ್ಮಗಳು ಯಾವ ರೀತಿಯಾಗಿ ಅವುಗಳ ಪ್ರಣಾಳಿಕೆಗಳನ್ನು ಹಾಕೊಂಡು ಬಂದಿರ್ತಾವೆ. ಆಮೇಲೆ ಈ ಎಲ್ಲ ಪ್ರಣಾಳಿಕೆಯು ನಡೆಸ್ಬೇಕಾಗಿರೋದು ಉನ್ನತವಾದಂತಹ ಕಾರ್ಯಕರ್ತರಿರ್ತಾರೆ. ಅವರ ಒಂದು ಅರಿವಿನೊಂದಿಗೆ ಅವರ ಒಂದು ಪ್ರಣಾಳಿಕೆ ಒಂದು ಬೇರೆ ಇರುತ್ತೆ. ವಿಶ್ವ ಪ್ರಣಾಳಿಕೆಯ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಕಾರ್ಯ ಮಾಡ್ತಾ ಇರ್ತಾರೆ. ಒಂದು ರೂಪ ಕೊಡೋದಾಗ್ಲಿ, ಒಂದು ಆತ್ಮಕ್ಕೆ ಒಂದು ಶರೀರವನ್ನು ಕೊಟ್ಟು ರೂಪ ಕೊಡೋದಾಗ್ಲಿ ಅವರಿಗೆ ಸೇರ್ಪಡೆಯಾಗಿರತ್ತೆ. ಓಕೆ, ಈ ರೀತಿಯಾಗಿ ನಾವೆಲ್ಲ ತಿಳ್ಕೊಂಡ್ವಿ. ಅದಾದ್ಮೇಲೆ ಇಷ್ಟೇ ಅಲ್ಲದೇನೆ ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆ ಇರತ್ತೆ. ಆ ಬದಲಾವಣೆಗಳನ್ನು ಮಾಡೋದು ಕೂಡ ಕಾರ್ಯಕರ್ತರಿಗೆ ಬಿಟ್ಟಿರುತ್ತೆ. ಆ ಪ್ರಣಾಳಿಕೆ, ಆ ಒಂದು ವಿಶ್ವ ಪ್ರಣಾಳಿಕೆಯಲ್ಲಿ ಕಾರ್ಯಕರ್ತರಿಗೆ ಕೊಟ್ಟಿರ್ತಾರೆ. ಈ ಒಂದು ವಿಶ್ವದಲ್ಲಿ ಏನೇ ಒಂದು ವಾತಾವರಣಗಳು ಹೆಚ್ಚು ಕಡಿಮೆ ಆದಾಗ ಅದೆಲ್ಲ ಯಾರು ಆ ಒಂದು ಹಿಡಿತದಲ್ಲಿ ಇರತ್ತೆ ಅಂತಂದ್ರೆ, ಕಾರ್ಯಕರ್ತರ ಹಿಡಿತದಲ್ಲಿ. ನೋಡಿ, ಏನು ಅಂದ್ರೆ ವಿಶ್ವದ ಪ್ರಕೃತಿಯಲ್ಲಿ ಪ್ರತಿ ಬದಲಾವಣೆ ಆಗು ಹೋಗುವ ನಿರ್ವಾಹಕರು ಸಹ ಈ ಕಾರ್ಯಕರ್ತರೇ ಅಂತ ಕೊಟ್ಟಿದ್ದಾರೆ. ಯಾಕೆ ಅವ್ರಿಗೆ ಕೊಡ್ತಾರೆ ಅಂತಂದ್ರೆ, ಅವ್ರ ಎಲ್ಲಾ ಹುಟ್ಟಿ ಜನನ ಮರಣ ಎಲ್ಲ ನೋಡ್ಕೊಂಡು ಸಾಕಷ್ಟು ಜನನ ಮರಣದಲ್ಲಿ ಬಂದ್ಬಿಟ್ಟು ಆ ಕೊನೆಗೆ ಅವ್ರಿಗೆ ಏನೆಲ್ಲ ಕಲ್ತು ಇನ್ನೂ ಜ್ಞಾನ ಏನಿದೆ ಅಂತ ಹೇಳಿ ನಾವ್ ಅನ್ಕೊಂಡಿವಲ್ವಾ 7 ಚಕ್ರಗಳಿವೆ ಅಂತ, ಅದು 12 ಚಕ್ರವರೆಗೂ ಇದೆ. ನಾವು ನಮ್ಮ ದೇಹದ ಒಳಗಡೆ 7 ಚಕ್ರಗಳು, ಮೇಲೆ ಇರುವ ಇನ್ನೂ ಉಳಿದಂತಹ ಚಕ್ರಗಳನ್ನು ಅವರು ದಾಟಿರ್ತಾರೆ. ಅವರು ಪ್ರತಿಯೊಂದನ್ನು ಅವರು ಅರಿತುಕೊಂಡಾಗ ಅವರು ವಿಶ್ವದಲ್ಲಿ ಅಂದ್ರೆ ಈ ಒಂದು ಕಾರ್ಯಕರ್ತರ ರೂಪದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಪತ್ರಿಜಿ ಗುರುಗಳಾದ್ರೂ ಅಷ್ಟೇ, ಅವ್ರು ಏನೆಲ್ಲಾ ಜ್ಞಾನ, ನಾವ್ ಅನ್ಕೊಂತೀವಿ ಬರೀ 7 ಚಕ್ರನ ತಿಳ್ಕೊಂಡ್ರ ಆಯ್ತಂತ. ಇಲ್ಲ 12 ಚಕ್ರಗಳನ್ನು ಅದನ್ನ ಅವರೆಲ್ಲವನ್ನು ತಿಳ್ಕೊಂಡಿರ್ತಾರೆ. ಅಂದ್ರೆ ಅಂಥವ್ರು ಜ್ಞಾನಿಗಳು, ಮಹರ್ಷಿಗಳು ಆಗಕ್ಕೆ ಸಾಧ್ಯ ಆಗತ್ತ. ನಾನು ನನ್ನದನ್ನದು ಬಿಟ್ಟಿರ್ತೀವಿ ಅನ್ಕೊಳ್ಳಿ ಈಗ ಧ್ಯಾನಿಗಳಾದ್ಮೇಲೆ, ಬಟ್ ಇನ್ನೂ ಮುಂದೆ ಕಾರ್ಯ ಇದೆ. ಅದನ್ನೆಲ್ಲ ನೋಡಿ ನಾವು ಇರೋ ಈ ಜನ್ಮದಲ್ಲಿನ ಎಲ್ಲವನ್ನು ತಿಳ್ಕೊಳ್ಳುವಂತಹ ಸಾಧ್ಯತೆಗಳಿವೆ. ಓಕೆ, ಇದು ಎಲ್ಲವನ್ನು ಏನು ಅಂತಂದ್ರೆ ಸಾಕಷ್ಟು ಅದನ್ನ 12 ಚಕ್ರಗಳವರೆಗೂ ಸಾಧನೆ ಮಾಡಿದಂತಹ ಅಂತ ಜ್ಞಾನಿಗಳು, ಮಹರ್ಷಿಗಳಾಗ್ತಾರೆ. ಓಕೆ, ಇವಾಗ ಮೊದಲಿಗೆ ಇದು ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ. ಓಕೆ, ಈ ರೀತಿಯಾಗಿ ನಾವು ಲಾಸ್ಟ್ ಸೆಷನ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ. ಇನ್ನು ಏನಿದೆ ಅಂತಂದ್ರೆ, ನಾನು ಇದನ್ನ ಓದ್ತಾ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಬೇಕು ಅಂತ ಓದ್ತಾ ಸಾಕಷ್ಟು ಅಂತಂದ್ರೆ ಅದರಲ್ಲಿ ತಿಳ್ಕೋಬೇಕಾಗಿರೋ ಅಂಶಗಳಿದಾವೆ ಮಾಸ್ಟರ್ಸ್. ಯಾರು ನೋಡ್ರಿ ಈ ಒಂದು ಸೆಷನ್ ನಡೆಯುವಾಗ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ
ಎಲ್ಲಾ ಕೆಲ್ಸಗಳನ್ನು ಮುಗಿಸ್ಕೊಂಡು ನೀಟಾಗಿ 1 ಅವರ್ ಅಲ್ವಾ ಇದು, ಕುತ್ಕೊಂಡು ಕೇಳ್ಬಿಟ್ರೆ ಓದೋದು ಒಂದ್ ಕಡೆ, ಕೇಳೋದು ಒಂದ್ ಕಡೆ, ಎರಡು ಒಂದೇ. ಕೇಳೋದು ಇನ್ನೂ ಜಲ್ದಿ ಹೋಗುತ್ತೆ, ಓದೋದು ಇನ್ನು ನಾವು ತಿಳ್ಕೊಂಡು ಓದ್ಬೇಕು. ಕೇಳಿಸ್ಕೊಳ್ಳೋದು ಅಲ್ಲ ಅರ್ಥ ಮಾಡಿಸ್ತಾ ಇರ್ತಾರೆ ಅಂದಾಗ ನಮ್ಗೆ ಇನ್ನೂ ಒಳಗಡೆ ಬೇಗ ಹೋಗುತ್ತೆ. ಇದು ಇಂಪಾರ್ಟೆಂಟ್ ಇದೆ, ಎಲ್ಲರೂ ತಿಳ್ಕೊಳ್ರಿ ಅಂತ ಎಲ್ರಿಗೂ ನಾನು ಕೇಳ್ಕೊಂತಾ ಇದ್ದೀನಿ. ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ. ಈ ಸೆಷನ್ ಸ್ಟಾರ್ಟ್ ಮಾಡುವ ಮೊದಲು ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಡಾಕ್ಟರ್ ಸುಭಾಷ್ ಪತ್ರಿಜಿ ದಂಪತಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಹಾಗೆ ರಂಗನಾಥ್ ಸರ್ಗೂ ನಾನು ನಮನವನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಇಲ್ಲಿ ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ಕೊಟ್ಟಂತಹ ಈ ಒಂದು ಬೋಧನೆ, ಅವ್ರೇನ್ ಬೋಧನೆ ಕೊಟ್ಟಿದಾರಲ್ವಾ, ಈ ಬೋಧನೆ ಅನ್ನೋದು ತುಂಬಾ ಒಂದು ನಮ್ಮ ಜನ್ಮಕ್ಕೆ ಬೇಕು ಅದು ಅನ್ನೋದು ಅಷ್ಟೇ ಸತ್ಯವಾದದ್ದು. ಇವತ್ತು ನಾವ್ ಇದನ್ನ ನೋಡೋಣ ಅಂತ ಏನಿದೆ ಮುಂದೆ ಅಂತ ನಾವು ತಿಳ್ಕೊಂಡ್ವಿ. ಪ್ರಾಕೃತಿಕ ಬದಲಾವಣೆಯನ್ನು ಕೂಡ ಹೇಗೆ ಯಾರು ಒಂದು ಕಾರ್ಯದ ರೂಪಕ್ಕೆ ತರ್ತಾರೆ, ಯಾರು ಬದಲಾವಣೆ ಮಾಡ್ತಾರೆ ಅಂದ್ರೆ ಕಾರ್ಯಕರ್ತರು, ಉನ್ನತವಾದಂತಹ ಕಾರ್ಯಕರ್ತರೇ ಇದನ್ನೆಲ್ಲ ನೋಡ್ಕೊಂತಾರೆ ಅನ್ನೋದು ಸತ್ಯ. ಹಾಗೆ ನೋಡ್ರಿ, ಒಬ್ಬ ವಿಜ್ಞಾನಿ ಒಂದು ಏನೇ ಒಂದು ಕಂಡುಹಿಡಿಬೇಕು, ಅದು ಆವಿಷ್ಕಾರ ಮಾಡ್ಬೇಕು, ಹೊಸದೇನೋ ಹೊರಗೆ ತರ್ಬೇಕು ಅಂತಂದಾಗೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ, ಅವ್ರು ಸಾಮಾನ್ಯದವರಾಗಿರೋದಿಲ್ಲ, ನಮ್ಮಂತ ಸಾಮಾನ್ಯ ಅಂತ ಅಲ್ಲ, ಅವ್ರು ಎಷ್ಟೋ ಜ್ಞಾನ ತಿಳ್ಕೊಂಡು ಮೇಲೆ ಲೋಕದಲ್ಲಿ ಅದನ್ನ ಸರಿ ಅವ್ರಿಗೆಲ್ಲ ನೋಡಿರ್ತಾರೆ, ಅದನ್ನ ಕೆಳಗಡೆ ಭೂಲೋಕಕ್ಕೆ ತರಬೇಕು ಅಂತ ಹೇಳಿ ಯಾವ್ದೋ ಒಂದು ಸಂಶೋಧನೆಯನ್ನ ಇಲ್ಲಿ ಕೂಡ ಕಾರ್ಯರೂಪಕ್ಕೆ ಬಂದ್ಮೇಲೆ ಇಲ್ಲಿ ಅದ್ರ ಅನುಭವ ಹೇಗೆ ತಗೊಳ್ತಾರೆ ಜನ, ಆ ಅನುಭವಗಳ ಪ್ರಕಾರ ಮತ್ತೆ ಅಲ್ಲಿ ಹೋಗ್ಬೇಕದು, ಈ ಅನುಭವ ಏನಾಗಿದೆ ಅಂತ ತಿಳ್ಸಕ್ ಕೂಡ ಹೋಗುತ್ತೆ. ಇದು ಎಲ್ಲ ಇದೆ, ಒಂದು ಅನುಭವಕ್ಕಾಗಿ ಭೂಮಿ ಮೇಲೆ ಪ್ರತಿಯೊಂದು ಬರ್ತಾ ಇದೆ. ಬರೀ ಮನುಷ್ಯರಷ್ಟೇ ಅಲ್ಲ, ಆವಿಷ್ಕಾರಗಳು ಕೂಡ ಹುಟ್ಟುತ್ತಾ ಇರತ್ತೆ ಅಂತಂದ್ರೆ ಮೊದ್ಲು ಅಲ್ಲಿ ನಡೆದು ಇಲ್ಲಿ ನಡೆಯುತ್ತೆ. ಆ ಆವಿಷ್ಕಾರ, ಆ ಒಂದು ಏನೋ ಸಂಶೋಧನೆ ಅಂತ ಏನ್ ಹೇಳ್ತೀವಲ್ವಾ, ಅದ್ರ ಬಗ್ಗೆ ನಾನು ಓದ್ತೀನಿ, ಸ್ವಲ್ಪ ನೋಡಿ. ಓಕೆ, ವಿಶ್ವದ ಯಾವುದೇ ಲೋಕದಲ್ಲಿ ಹೊಸ ಆವಿಷ್ಕಾರ ನಡೆಯಲು ಮೂಲ ವಿಜ್ಞಾನಿಗಳು ಕೂಡ ಇವರುಗಳೇ, ಅದೇ ಕಾರ್ಯಕರ್ತರೇ ಅಂತೆ. ವಿಶ್ವ ಪ್ರಣಾಳಿಕೆಯ ಕಾರ್ಯವೈಖರಿಯು ಬಹಳ ವಿಸ್ತಾರವಾದುದು, ಇವರ ಕಾರ್ಯವ್ಯಾಪ್ತಿಯು ಬಹಳ ವಿಸ್ತಾರವಾದ. ನೋಡ್ರಿ, ಆ ಕಾರ್ಯಕರ್ತರಲ್ಲಿ ಆ ಏನೆಲ್ಲ ನಡೆಯುತ್ತೆ ಅಂದ್ರೆ, ಆ ವಿಶ್ವ ಪ್ರಣಾಳಿಕೆ ಕಾರ್ಯವೈಖರಿ ಅನ್ನೋದು, ವಿಶ್ವ ಪ್ರಣಾಳಿಕೆ ಸಾಕಷ್ಟು ಹಾಕೊಂಡಿದೆ. ಅದರದ್ದು ಇಷ್ಟೇ ದೂರ ಅಂತ ಹೇಳಕ್ ಆಗಲ್ಲ, ಎಷ್ಟೊಂದು ಪ್ರಣಾಳಿಕೆ ಇದೆ, ಅದೆಲ್ಲ ನಡೀತಾನೇ ಇರತ್ತೆ. ಹೊಸ ನೋಡ್ತೀರಾ, ನಮ್ಮ ಸೈಂಟಿಸ್ಟ್ ಅಲ್ಲಿ ಏನೆಲ್ಲ ಕಂಡು ಹಿಡಿದು ಒಂದಾದ್ಮೇಲೆ ಅದನ್ನೇ ಮತ್ತೆ ಕಂಡು ಹಿಡಿಯಕ್ ಆಗಲ್ಲ, ಅದನ್ನೇ ಅಂತ ಹೊಸ ಹೊಸದು ಆವಿಷ್ಕಾರಗಳು ಆಗ್ತಾನೆ ಇರುತ್ತೆ. ಇನ್ನೂ ತೆಗಿತಾ ಇದ್ದಾರೆ, ಹೊರ ತೆಗಿತಾ ಇದ್ದಾರೆ. ಮತ್ತೆ ಇವರೆಲ್ಲ ಯಾರು, ಎಲ್ಲಿಂದ ಬರ್ತಾರೆ ಅಂದ್ರೆ, ಆ ಒಂದು ಉನ್ನತ ಲೋಕದ ವಾಸಿಗಳು. ಅವರು ಈ ಆವಿಷ್ಕಾರಗಳನ್ನು ನಡೆಸಕ ಭೂಮಿ ಮೇಲೆ ಅಂತ ಆವಿಷ್ಕಾರ ಬರ್ಬೇಕಂತ ಎಲ್ಲಾ ಪ್ರಣಾಳಿಕೆಯ ಪ್ರಕಾರ ಅದನ್ನು ಒದಗಿಸ್ತಾ ಇರ್ತಾರೆ. ಮತ್ತ ಅದನ್ನ ಯಾರು ಸಂಶೋಧನೆ ಮಾಡ್ತಾರೆ, ಅಂತವರೇ ಅಂತ ಆತ್ಮಕ್ಕೆ ಅಂತದ ಕಾರ್ಯರೂಪಕ್ಕೆ ಬರ್ಬೇಕು ಅಂತಂದ್ರೆ ಅದು ಯಾರು ಅಷ್ಟು ಮಟ್ಟದಲ್ಲಿ ಆ ಒಂದು ಜ್ಞಾನವನ್ನು ತಗೊಂಡು ಹುಟ್ಟಿರ್ತಾರೋ ಭೂಮಿ ಮೇಲೆ, ಅಂತವ್ರು ರೀಚ್ ಆಗ್ತಾ ಇರ್ತಾರೆ, ಅಂತವ್ನಲ್ಲೇ ತಗೊಳ್ತಾ ಇರ್ತಾರೆ. ಇದು ಎಲ್ಲಾ ಪ್ರಣಾಳಿಕೆಯ ಪ್ರಕಾರ ನಡೀತಾ ಇರತ್ತೆ. ಇವಾಗ ನಮ್ಮ ಮನೆಗಳಲ್ಲಿ ಯಾರೋ ಮಕ್ಕಳು ಸೈಂಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರು ಯಾರು ಅಲ್ಲ, ಅವರೆಲ್ಲ ಒಳ್ಳೆ ಉನ್ನತವಾಸಿಗಳೇ. ಅಂತವ್ರು ಆ ಸಿಚುವೇಶನ್ ಬರಲ್ಲ, ಅಲ್ಲಿ ರೀಚ್ ಆಗ್ತಾ ಇರ್ತಾರೆ, ಸಾಮಾನ್ಯದವರಾಗಿರೋದಿಲ್ಲ. ಇಲ್ಲಿ ನೋಡ್ತೀವಲ್ವಾ, ಎಷ್ಟೊಂದು ನಾವು ಸೈಂಟಿಸ್ಟ್, ನಮ್ಮ ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಇನ್ನು ಬೇರೆ ಯಾರೇ ಆಗಿರಬಹುದು, ಅವರೆಲ್ಲ ಅವ್ರು ತಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋದಲ್ಲ. ಯಾವ ಸೈಂಟಿಸ್ಟ್ ನೋಡಿ ಯಾರು ತಮ್ಮ ಲೈಫ್ ನ ಹಿಂಗಿಟ್ಕೋಬೇಕು, ಹಂಗೆ ಹೀಗೆ, ಅವ್ರು ಯಾವ್ದು ಹೊಸತನ, ನಮ್ಮನ್ನ ನಾವು ಚೆನ್ನಾಗಿ ಮಾಡ್ಕೋಬೇಕು, ನಾನು ಅಂತ ಇರೋದೇ ಇಲ್ಲ, ಈ ಜಗತ್ತಿಗೆ ಏನಾದ್ರು ಕೊಟ್ಟು ಹೋಗ್ಬೇಕು ಅಂತ ಬಂದಿರ್ತಾರೆ. ಇದು ವಿಶ್ವ ಪ್ರಣಾಳಿಕೆ, ಅರ್ಥ ಆಯ್ತಲ್ವಾ? ಈ ವಿಶ್ವ ಪ್ರಣಾಳಿಕೆ ಪ್ರಕಾರ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಅರ್ಥ. ಓಕೆ, ಈಗ ಅತ್ರಿ ಮಹರ್ಷಿಗಳು, ಭೃಗು ಮಹರ್ಷಿಗಳು ಇನ್ನೂ ಇಂಪಾರ್ಟೆಂಟ್ ಆಗಿರೋದನ್ನ ಹೇಳ್ತಾ ಇದ್ರೆ ತಿಳ್ಕೊಳ್ಳೋಣ. ಭೂಮಿಯ ಮೇಲೆ ಆತ್ಮಗಳು ಪಾತ್ರ ವಿಶಿಷ್ಟ, ಅದರಲ್ಲೂ ಮಾನವನ ಪಾತ್ರದಲ್ಲಿ ಆತ್ಮಗಳ ಜೀವನವು ಇನ್ನೂ ಶ್ರೇಷ್ಠ. ನೋಡಿ, ಮಾನವನ ಆತ್ಮಗಳು ಅಂದ್ರೆ ಆ ಮಾನವ ಆಗಿ ಬಂದಿರುವಂತಹ ಆತ್ಮ ಇನ್ನೂ ಶ್ರೇಷ್ಠವಾಗಿರೋದು, ಪ್ರಾಣಿ ಪಕ್ಷಿಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ.
ಕೇವಲ ಮಾನವ ಜನ್ಮಗಳಲ್ಲಿದ್ದಾಗಲೇ ಆತ್ಮವು ಉನ್ನತಿಯನ್ನು ಪಡೆಯಲು ಸಾಧ್ಯ. ಅದರಲ್ಲೂ ಆತ್ಮಾನುಭೂತಿಯನ್ನು ಹೊಂದಿದ ಆತ್ಮಗಳು ಅತಿ ಶ್ರೇಷ್ಠ. ಮಾನವ ಜನ್ಮ ಪಡೆಯಲಾರಂಭಿಸಿದ ಆತ್ಮಗಳಿಗೆ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರೊಂದಿಗೆ ಸಂಪರ್ಕವನ್ನು ಸಾಧಿಸುವ ಚೈತನ್ಯವು ಮೂಡುತ್ತದೆ. ನೋಡಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಮಾನವ ಅನ್ನೋದೇ ಶ್ರೇಷ್ಠ. ಎಲ್ಲಾ ಪ್ರಾಣಿ ಪಕ್ಷಿಗಳಿಗಿಂತಲೂ ವಿಭಿನ್ನವಾದಂತಹ ಬುದ್ಧಿಯನ್ನು ಹೊಂದಿರ್ತಾನೆ ಮತ್ತು ಜ್ಞಾನವನ್ನು ಬೆಳೆಸ್ಕೊಳ್ತಾನೆ. ಅವನಿಗೆ ಆ ಒಂದು ಶ್ರೇಷ್ಠತೆ ಇದೆ. ಇದಷ್ಟೇ ಅಲ್ಲ, ಇದಕ್ಕೂ ಮೀರಿ ಏನಂತಂದ್ರೆ, ನಾವು ಒಂದು ಅನುಭೂತಿಯನ್ನು ತಗೊಂಡಾಗ ಯಾವಾಗ ಅನುಭೂತಿ ಆಗುತ್ತೆ, ಈ ಒಂದು ಜ್ಞಾನದ ದಾರಿ ಹಿಡ್ಕೊಂಡು ನಾವೇನ ಹೋಗ್ತಿದೀವಲ್ಲ, ಈ ಅನುಭೂತಿ, ನಾನು ಯಾಕೆ ಬಂದಿದ್ದೀನಿ, ನನ್ನ ಉದ್ದೇಶ ಏನು, ನಾನು ಅದನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ಬೇಕು, ಯಾವ್ದ್ ಮಾಡ್ಬೇಕು ಇವೆಲ್ಲ ನಾವು ಒನ್ ಬೈ ಒನ್ ಕಲಿತಾ ಹೋದಂಗೆಲ್ಲ ಏನಾಗ್ತೀವಿ ಅಂದ್ರೆ, ಇನ್ನು ಹೆಚ್ಚಾಗಿ ನಾವು ಮುಂದೆ ಹೋಗ್ತೀವಿ, ಇನ್ನು ತಿಳ್ಕೊಳ್ಳಕ್ಕೆ ಮುಂದೆ ಹೋಗ್ತೀವಿ. ಇಂಥವ್ರು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಅವರು ಆತ್ಮದ ಅನುಭೂತಿಯನ್ನು ಮಾಡ್ಕೊಳ್ತಿದ್ದಾರೆ. ನಿಜ ಏನು, ಸತ್ಯ ಏನು ಅನ್ನುವ ಒಂದು ಅನುಭೂತಿಯನ್ನು ಹೊಂದುತ್ತಾ ಇದ್ದಾರೆ. ಎದ್ರ ಮುಖಾಂತರ? ಒಂದು ಶ್ರೇಷ್ಠವಾದ ಜ್ಞಾನದ ಮೂಲಕ ಹೋಗಿ ಅವರು ಅನುಭೂತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಈ ಧ್ಯಾನಿಗಳೇ ಅನ್ನೋದು ನಾವು ತಿಳ್ಕೋಬೇಕು. ಆತ್ಮಗಳಿಗೆ ವಿಶ್ವ ಪ್ರಣಾಳಿಕೆಯ ಕಾರ್ಯಕರ್ತರೊಂದಿಗೆ, ನೋಡಿ ವಿಶ್ವ ಪ್ರಣಾಳಿಕೆ ಏನ್ ಹಾಕೊಂಡಿದೆ ಅಲ್ವಾ, ಹೀಗೆ ಆಗ್ಬೇಕು, ಇವಾಗೆ ಆಗ್ಬೇಕು, ಅವಾಗೆ ಆಗ್ಬೇಕು ಅಂತ ಈ ಒಂದು ಪ್ರಣಾಳಿಕೆ ಅಂತ ಹೇಳ್ತಾರೆ. ಟೈಮ್ ಟೇಬಲ್ ಅಂತ ಅನ್ಕೊಂಡ್ಬಿಡಿ. ವಿಶ್ವ ಪ್ರಣಾಳಿಕೆ ಅಂದ್ರೆ ವಿಶ್ವದಲ್ಲಿ ಏನೇನ್ ನಡಿಬೇಕು ಯಾವ ಸಮಯಕ್ಕೆ, ಅದೊಂದು ಟೈಮ್ ಟೇಬಲ್ ನಾವೆಲ್ಲ ಹಾಕೋತೀವಲ್ವಾ. ಈ ಮಂತ್ ಅಲ್ಲಿ ನಾನು ಏನೇನ್ ಮಾಡ್ಬೇಕು ಕೆಲ್ಸ, ಏನೇನು ನಡಿಬೇಕು, ನೆಕ್ಸ್ಟ್ ಮಂತ್ ಅಲ್ಲಿ ಏನ್ ನಡಿಬೇಕು ಅಂತ ಏನು ವಿಶ್ವ ಪ್ರಣಾಳಿಕೆಯನ್ನ ಹಾಕೊಂತೀವಲ್ವಾ, ಆ ರೀತಿಯಾಗಿ ಅದು ಒಂದು ಪ್ರಣಾಳಿಕೆಯನ್ನು ಹಾಕೊಂಡಿರ್ತದೆ. ಈ ಪ್ರಣಾಳಿಕೆಯ ಕಾರ್ಯಕರ್ತರೊಂದಿಗೆ ಯಾರ ಪ್ರಣಾಳಿಕೆಗಳ ಪ್ರಕಾರ ಕಾರ್ಯ ನಡೆಸ್ತಾ ಇರ್ತಾರಲ್ವಾ, ಅವರ ಜೊತೆಗೆ ನಾವು ಸಂಪರ್ಕವನ್ನು ಸಾಧಿಸುವ ಚೈತನ್ಯವು ಮೂಡುತ್ತದೆ. ನೋಡಿ, ನಾವೀಗ ಪತ್ರಿಜಿ ಗುರುಗಳೇ ಅನ್ಕೊಳ್ರಿ, ಇನ್ಯಾರೋ ಉನ್ನತ ಲೋಕದ ವಾಸಿಗಳೇ ಅನ್ಕೊಳ್ರಿ, ಅವರು ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಉನ್ನತ ಲೋಕದ ವಾಸಿಗಳು ಅಂತ ಹೇಳ್ತೀವಿ, ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಅಂತ ಹೇಳ್ತೀವಲ್ವಾ. ಈ ಭೂಮಿಯ ಮೇಲಿನ ಜನರಿಗೋಸ್ಕರ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಇವಾಗ ನೋಡಿ ಎಕ್ಸಾಂಪಲ್ ಇಲ್ಲೇ ಇದೆ. ಇವರು ರೂಪಾ ವೆಂಕಟೇಶ್ ಮೇಡಮ್ ಅವರು ಇದೆಲ್ಲ ಹೊರಗ್ ಬರ್ಬೇಕು ಅಂದ್ರೆ ಅವರೊಬ್ರು ಒಂದು ಸಾಧನಾ ತರ ಆದವರು, ಮೀಡಿಯೇಟರ್ ಆದವರು. ಯಾಕಂದ್ರೆ ಅವ್ರು ಅಷ್ಟು ಬೆಳೆಸ್ಕೊಂಡಿದ್ದಾರೆ ಜ್ಞಾನ, ಅಗಾಧವಾದ ಜ್ಞಾನ. ಅವರಿಗೆ ರೀಚ್ ಆಗ್ಬೇಕು. ಅತ್ರಿ ಮಹರ್ಷಿಗಳು, ಭೃಗು ಮಹರ್ಷಿಗಳು ಅಂದ್ರೆ ಸುಮ್ನೆ ಅಲ್ಲ, ಅವರಿಗೆ ಅಲ್ಲಿಗೆ ರೀಚ್ ಆಗಿ ಅವರ ಮುಖಾಂತರದಿಂದ ಇಂತಹ ಪುಸ್ತಕ ಹೊರಗೆ ಬಂದಿದೆ. ಇದರಿಂದ ನೀವೆಲ್ಲರೂ ಸತ್ಯ ಏನನ್ನೋದು, ನಿಜವಾಗ್ಲೂ ಸತ್ಯ ಏನು ಅನ್ನೋದು ತಿಳ್ಕೊಳ್ತಾ ಇದೀವಿ. ಈ ರೀತಿಯಾಗಿರತ್ತೆ. ಈ ರೀತಿ ಸಂಪರ್ಕವನ್ನು ಹೊಂದಾಕ ಸಾಧ್ಯ ಆಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು. ಕಾರ್ಯಕರ್ತರೊಂದಿಗೆ ಸಂಪರ್ಕವನ್ನು ಸಾಧಿಸುವ ಚೈತನ್ಯವು ಮೂಡುತ್ತದೆ. ಮೇಡಮ್ ಅವರಿಗೆ ಈ ರೀತಿಯಾಗಿ ಆಗಿರೋದು. ಆದ್ರೆ ಈ ಸಂಪರ್ಕವನ್ನು ಅರ್ಥೈಸಿಕೊಳ್ಳಲು ಆತ್ಮವು ತನ್ನ ಅಜ್ಞಾನವನ್ನು ತೊರೆದು ಸ್ವಚ್ಛ ಸಂಪೂರ್ಣ ಆತ್ಮವನ್ನಾಗಿ ತನ್ನನ್ನು ತಾನು ಮಾರ್ಪಡಿಸಿಕೊಳ್ಳಬೇಕು. ನೋಡಿ ಹೆಂಗೆ ಇರ್ಬೇಕು ಅಂದ್ರೆ, ಆ ಆತ್ಮಾನುಭೂತಿ ಆಗ್ಬೇಕು, ಆ ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು ಉನ್ನತವಾಸಿಗಳ ಜೊತೆಗೆ. ಅಂದ್ರೆ ಅವರೆಲ್ಲ ಅಜ್ಞಾನನ ತೊರೆದು ಹಾಕಿ ನಿಜವಾದದ್ದೇನು ಅನ್ನೋದು ಆ ಸ್ವಚ್ಛ ಭಾವನೆಯಲ್ಲಿದ್ದಾಗ, ಆ ಸಾಧನೆಯ ಪಥದಲ್ಲಿ ಸಂಪೂರ್ಣವಾಗಿ ನಡೆಯುವಾಗ ಈ ತರ ಎಲ್ಲ ಕಾರ್ಯಕರ್ತರ ಸಂಪರ್ಕ ನಮ್ಗಾಗುತ್ತೆ ಅಂತ ಹೇಳ್ತಾರೆ. ಪಾತ್ರಗಳನ್ನು ಮಾಡುವಾಗ ಮನಸ್ಸನ್ನು ಸ್ವಚ್ಛವಾಗಿಸಿಕೊಳ್ಳಲು ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತಲಿರಬೇಕು. ಈ ಪಾತ್ರ ಮಾಡ್ತಾ ಇದೀವಿ ಅಂತಂದ್ರೆ ಭೂಮಿ ಮೇಲೆ ಬಂದು ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಇದ್ದಂಗೆ ನಮ್ಮ ಜೀವನ. ಏನ್ ಮಾಡ್ತಾ ಇದೀವಿ ಕಾರ್ಯಗಳು ಅಂದ್ರೆ ಅದು ಒಂದು ಪಾತ್ರ. ಇದನ್ನ ಸ್ವಚ್ಛವಾಗಿ ಮಾಡ್ರಿ, ನೀಟಾಗಿ ಮಾಡ್ರಿ. ಇದು ನಿನಗೇ ಸೇರ್ಬೇಕಾಗಿರುವಂತ ಕೆಲ್ಸ ಅಂದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡ್ರಿ, ಒಳಗೊಂದು ಹೊರಗೊಂದು ಬೇಡ, ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತಲಿರಬೇಕು. ಅಂತಹ ಸಂದರ್ಭದಲ್ಲಿ ವಿಶ್ವ ಪ್ರಣಾಳಿಕೆಯ ಸಮಾಚಾರಗಳು ಆತ್ಮದ ಸಂಪರ್ಕಕ್ಕೆ ಬರುವುದು. ನೋಡಿ, ಇವಾಗ ನೀವೆಲ್ಲ ಧ್ಯಾನಿಗಳಾದ್ಮೇಲೆ ಒಬ್ಬ ಧ್ಯಾನಿ ಆದವನ್ಗೆ ಏನು ಅವನ ಕಾರ್ಯವೈಖರಿ ಏನು ಇರತ್ತೆ ಅಂತಂದ್ರೆ, ಅವನು ಒಬ್ಬ ಧ್ಯಾನಿ ಆದ್ಮೇಲೆ ಜ್ಞಾನನ ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಇರತ್ತಲ್ವಾ ಬೇರೆ ಬೇರೆದೆಲ್ಲ ಈಗ ಅರ್ಷಡ್ ವರ್ಗಗಳನ್ನು ಆ ಒಂದು ನಿಯಂತ್ರಣದಲ್ಲಿ ನಾವಿಡ್ಬೇಕು. ಆಮೇಲೆ
ಕರ್ಮಾನುಸಾರವಾಗಿ ನಡೀತಾ ಇರಬೇಕು. ಆಮೇಲೆ ಇನ್ನು ಮೌನಾಚರಣೆ ಇರತ್ತೆ. ಇನ್ನು ಸಾಕಷ್ಟು ರೀತಿಯಾದಂತಹ ಜ್ಞಾನವನ್ನು ಎಳೆ ಎಳೆಯಾಗಿ ಪ್ರತಿಯೊಂದನ್ನು ನಾವು ಆಸ್ವಾದಿಸಿ ಅದನ್ನು ನಾವು ಮಾಡ್ತಾ ಹೋದಂಗೆಲ್ಲ ನಮ್ಗೆ ಉತ್ತಮವಾದ ನಿಜವಾದ ದಾರಿ ಸಿಗತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ಆ ಪ್ರಣಾಳಿಕೆಯ ಪ್ರಕಾರ ಸಮಾಚಾರಗಳನ್ನು ನಾವು ಅವನ್ನ ತಗೊಳ್ತೀವಿ. ಯಾರ ಮುಖಾಂತರ? ಕಾರ್ಯಕರ್ತರ ಮುಖಾಂತರ ಸಮಾಚಾರಗಳನ್ನು ನಾವು ಪಡಿತೀವಿ. ಈ ಸಂಪರ್ಕ ಅರಿವು ಭೌತಿಕ ಶರೀರದಲ್ಲಿ ಪಡೆಯಲು ಶರೀರಿಯಾಗಿ ಆತ್ಮಾನುಭೂತಿಯ ಸಾಧನೆ ಅವಶ್ಯಕ. ಆತ್ಮಾನುಭೂತಿ ಮಾಡ್ಕೊಳ್ಳುವುದು ಅವಶ್ಯಕ. ಪ್ರತಿ ಆತ್ಮಗಳಿಗೂ ಭೂಮಿಯಲ್ಲಿ ಪ್ರಪ್ರಥಮ ಬಾರಿಗೆ ಜನಿಸುವಾಗ 12 ಚಕ್ರಗಳನ್ನು, 12 ಜೊತೆ ವರ್ಣತಂತುಗಳನ್ನು ನೋಡಿ, 12 ಚಕ್ರಗಳನ್ನು, 12 ಜೊತೆ ವರ್ಣತಂತುಗಳು. ವರ್ಣತಂತು ಆ ಕಲರ್ಸ್ ಏನಿದೆ ಹೇಳ್ತೀವಲ್ವ, ಒಂದೊಂದು ಚಕ್ರಕ್ಕೆ ಒಂದೊಂದು ರೀತಿಯ ಕಲರುಗಳಿವೆ, ಅಂತವೆಲ್ಲ ಅಳವಡಿಸಲಾಗಿರುತ್ತದೆ ಅಂತ ಹೇಳ್ತಾರೆ. ಫಸ್ಟ್ ಮಾನವ ಆಗಿ ಹುಟ್ಟಿ ಬರುವಾಗನೇ ಅದು ಫಿಕ್ಸ್ ಆಗಿರತ್ತೆ. ಆವಾಗ ನೆಕ್ಸ್ಟ್ ಏನು? ಭೂಮಿಯ ಮೇಲಿನ ಜೀವನ ಚಕ್ರದಲ್ಲಿ ಸಿಲುಕಿದ ಆತ್ಮಗಳು ಇದರ ಅಜ್ಞಾನದಿಂದ ಈ ಒಂದು ಜ್ಞಾನದಿಂದ ವಂಚಿತರಾಗ್ತಾರೆ. ಅಜ್ಞಾನನ ಬೆಳೆಸ್ಕೊಂಡ್ಬಿಡ್ತಾರೆ. ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಮಾಯಾ ಲೋಕಕ್ಕೆ, ಮಾಯಾ ಜಗತ್ತು, ಇದು ಈ ಮಾಯೆ ಅನ್ನೋದು ನಮ್ಮನ್ನ ಆವರಿಸ್ಕೊಂಡ್ಬಿಡತ್ತೆ. ನಾವೇನ್ ಅನ್ಕೊಂಡ್ ಏನ್ ಇಟ್ಕೊಂಡು ಆ ಪ್ರಣಾಳಿಕೆ ಇಟ್ಕೊಂಡು ನಾವು ಬಂದಿದೀವೋ ಇಂಥ ಕೆಲಸಗಳನ್ನು ಮಾಡಕ್ಕೆ, ಅದೆಲ್ಲ ಏನಾಗುತ್ತೆ ಅಂದ್ರೆ ಬ್ಲರ್ ಆಗಿ ಹೋಗ್ಬಿಡತ್ತೆ. ಅದ್ರ ಮೇಲೆ ಬೇರೆದೇ ಕಾಣಿಸ್ತಾ ಇರತ್ತೆ ನಮ್ಗೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವೆಲ್ಲ ಪಂಚೇಂದ್ರಿಯಗಳ ಮುಖಾಂತರ ನಾವೆಲ್ಲ ನೋಡಿದಾಗ ನಮ್ಗೆ ಈ ಸೃಷ್ಟಿ ಇನ್ನೂ ಅದ್ಭುತ ಅನಿಸುತ್ತೆ. ಆ ಮಾಯೊಳಗೆ ಬಿದ್ದು ಹೋಗ್ಬಿಡ್ತೀವಿ ನಾವು. ಕಣ್ಣಿನಿಂದ ನೋಡೋದಾಗ್ಲಿ, ಕಿವಿಯಿಂದ ಕೇಳೋದಾಗ್ಲಿ, ಬಾಯಿಂದ ಮಾತಾಡೋದಾಗ್ಲಿ, ಈ ರೀತಿಯಾಗಿ ಸ್ಪರ್ಶ ಆಗಿರ್ಬಹುದು, ಮೂಗಿಂದ ಮೂಸೋದಾಗ್ಬಹುದು, ಎಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಒಂದು ಮಾಯೆಯೊಳಗೆ ಬಿದ್ದು ಹೋಗ್ತೀವಿ. ಅವಾಗ ಏನಂದ್ರೆ ಎಲ್ಲ ಮರೆತು ಹೋಗ್ತೀವಿ. 12 ಚಕ್ರಗಳನ್ನು ಗೊತ್ತಾಗಲ್ಲ, 12 ವರ್ಣತಂತುಗಳು ಕೂಡ ಗೊತ್ತಾಗಲ್ಲ ನಮಗೆ. ಭೂಮಿ ಮೇಲಿನ ಜೀವನ ಚಕ್ರದಲ್ಲಿ ಸಿಲುಕಿದ ಆತ್ಮಗಳು ಜ್ಞಾನದಿಂದ ವಂಚಿತರಾಗ್ಬಿಡ್ತೀವಿ. ಈ 12 ಚಕ್ರದಲ್ಲಿ 7 ಚಕ್ರಗಳು ಶರೀರದ ಒಳಗೂ, 5 ಚಕ್ರಗಳು, ಉಳಿದಂತಹ 5 ಚಕ್ರಗಳು ಹೊರಗೆ ಚಾಚಲ್ಪಟ್ಟಿವೆ. ನೋಡ್ರಿ, ಬರೀ 7 ಚಕ್ರಗಳು ನಮ್ಮ ದೇಹದಲ್ಲಿ ನಾವು ಹೇಳ್ತೀವಲ್ವಾ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಗ್ನೇಯ ಮತ್ತು ಸಹಸ್ರಾರ ಅಂತ ಏನ್ 7 ಚಕ್ರಗಳು ಹೇಳ್ತೀವಿ. ಇದರ ನೆಕ್ಸ್ಟ್ ಇಲ್ಲಿ ಸಹಸ್ರಾರ, ಇದರ ನೆಕ್ಸ್ಟ್ ಮತ್ತೆ 5 ಚಕ್ರಗಳಿವೆ. ನಾವ್ ಆಜ್ಞಾ ಚಕ್ರಕ್ಕೆ ಬಂದ್ರೆ ಸಾಕಪ್ಪ, ಸಾಕು ಅಂತಲ್ಲ, ಸಹಸ್ರಾರವನ್ನು ಗೆಲ್ಲಬೇಕು ಅಂದ್ರೆ ಅಂತ ಯೋಗಿಗಳಿಗೆ ಕಷ್ಟವಾದದ್ದು ಅಂತ ಹೇಳ್ತಾರೆ. ಬಟ್ ಸಾಧನೆ ಮಾಡೋರು ಮಾಡ್ತಾರೆ. ಅಲ್ಲಿ ಸಾಕಷ್ಟು ನಾವು ಏರಿಳಿತಗಳನ್ನು, ಕಷ್ಟಗಳನ್ನು ತೋರಿಸಿ ಆ ಒಂದು ಹಂತ ಬರ್ಬೇಕು ಅಂತಂದ್ರೆ ಸುಮ್ನೆ ಅಲ್ಲ. ಅಷ್ಟು ನಮ್ಮನ್ನ ಟೆಸ್ಟ್ ಆಗಿ 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 ಆ ಹಂತನ ಅಂದ್ರೆ ಸಹಸ್ರಾರವನ್ನು ದಾಟ್ತಾರೆ ಯೋಗಿಗಳು. ಹೀಗೆ ಉಳಿದ 5 ಚಕ್ರಗಳು ಶರೀರದ ಹೊರಗೆ ಚಾಚಲ್ಪಟ್ಟಿದ್ದು ಕೇವಲ ಮಾನವ ಜನ್ಮಕ್ಕೆ ಮಾತ್ರ ಇದು ಸೀಮಿತವಾಗಿರುತ್ತದೆ. ಇನ್ನಾವುದು ಪ್ರಾಣಿ ಪಕ್ಷಿಗಳ ಜೀವನ ಕ್ರಮದಲ್ಲಿ ಕಾರ್ಯನಿರತವಾಗಿರುವುದಿಲ್ಲ, ಮಾನವನಿಗೆ ಮಾತ್ರ ಇರತ್ತೆ. ಈ ಚಕ್ರಗಳ ಸಂಪರ್ಕ ಸೇತುವೆಗಳಿದ್ದಂತೆ. ನೋಡ್ರಿ, ಮೇಲೆ ಇರುವಂತ 5 ಚಕ್ರಗಳು ಸೇತುವೆ ಇದ್ದಂತೆ. ಎಲ್ಲಿಂದ ಎಲ್ಲಿಗೆ ನೋಡಿ, ಸೇತುವೆ ಅಂತಂದ್ರೆ ಈ ಭೂಲೋಕದಿಂದ ಮೇಲೆ ಇರುವಂತಹ ಎಲ್ಲಾ ಲೋಕಗಳಿಗೆ ಸೇತುವೆ ಇದ್ದಂತೆ. ಅದು ನಮ್ಮನ್ನ ಇಲ್ಲಿಂದ ಅಲ್ಲೇ, ಅಲ್ಲಿಂದ ಇಲ್ಲಿ ಎಲ್ಲ ಒಂದು ಪಿಕ್ಚರ್ ಅನ್ನೋಕ್ಕಿಂತ ನಾವ್ ಇಲ್ಲೇ ಇದ್ಕೊಂಡು ಎಲ್ಲ ಕಡೆ ಸಾಧನೆ, ಇವಾಗೇ ಧ್ಯಾನಿಗಳಾಗಿದ್ದಾಗ ಆ ಸಾಧನೆ ಮಾಡ್ತಾ ಇರ್ತಾರೆ. ಬಟ್ ಆ 5 ಚಕ್ರಗಳ ಮಹತ್ವನೇ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಈ ಚಕ್ರಗಳ ಸಂಪರ್ಕ ಸೇತುವೆಗಳಿದ್ದಂತೆ ಭೂಮಿಯ ಜ್ಞಾನವನ್ನು ಇತರ ಲೋಕಗಳಿಗೂ, ಇತರ ಲೋಕದ ಜ್ಞಾನವನ್ನು ಭೂಮಿಯಲ್ಲಿನ ಎಲ್ಲರಿಗೂ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಮಾಧ್ಯಮವಾಗಿದೆ. ನೋಡ್ರಿ, 5 ಚಕ್ರಗಳು ಮಾಧ್ಯಮ ಇದ್ದಂಗೆ. ಏನ್ ಕಲ್ತು ಬರ್ಬೇಕು ಅಲ್ಲಿ ಹೋಗಿ ಅನಿಸ್ತದೆ ನಮಗೆ, ಏನೋ ಕಲಿಬೇಕು, ತಿಳ್ಕೋಬೇಕು ಅಂತ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಕಲ್ತು ಇಲ್ಲಿ ಬರ್ಬೋದು. ಓಕೆ, ಆಮೇಲೆ ಅಲ್ಲಿರುವಲ್ಲ, ಇಲ್ಲಿಂದ ಅಲ್ಲಿಗೆ ಜ್ಞಾನ ಕೊಡ್ಬೋದು, ಅಲ್ಲಿಂದ ಜ್ಞಾನವನ್ನು ತಗೊಂಡು ಇಲ್ಲಿಗೆ ಬರಬಹುದು. ಅಂದ್ರೆ ಬರೀ ಸಾಧನೆಯ ಪಥದಲ್ಲಿ ಇಲ್ಲಿ ಇದ್ದುಕೊಂಡೇ ಮಾಡುವಂಥದ್ದು. ಈ ಚಕ್ರಗಳ ಸಂಪರ್ಕ ಈ ರೀತಿಯಾಗಿ ಇರುತ್ತದೆ. ಹಾಗೆ
ಎಲ್ಲರಿಗೂ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಮಾಧ್ಯಮವಾಗಿದೆ ನೋಡ್ರಿ. ಅದು ಮಾಧ್ಯಮವಾಗಿ ಕೆಲಸ ಮಾಡ್ತವೆ ಚಕ್ರಗಳು. ಹಾಗೆ ಭೂಮಿಯ ಮೇಲೆ ಪ್ರಚಲಿತವಿರುವ ಜ್ಞಾನಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿನ ಜ್ಞಾನವನ್ನು ಪಡೆದಿರುವ ಅನೇಕ ಲೋಕಗಳಿವೆ. ಇದಕ್ಕಿಂತ ಹೆಚ್ಚು ಜ್ಞಾನವನ್ನು ಹೆಚ್ಚಿನ ಮಟ್ಟದಲ್ಲಿ ಇರುವಂತಹ ಜ್ಞಾನ ಬೇರೆ ಬೇರೆ ಲೋಕಗಳಲ್ಲಿ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅವುಗಳ ತರಂಗಗಳು ಭೂಮಿಯ ತರಂಗಗಳಿಗಿಂತ ಬಹುಪಟ್ಟು ಹೆಚ್ಚಿವೆ. ಅಲ್ಲಿರುವ ತರಂಗಗಳು ಅಂದ್ರೆ ಆ ವೈಬ್ರೇಷನ್ ಏನಿದೆ ಅಲ್ಲ, ಇದಕ್ಕಿಂತ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಯ ಜ್ಞಾನವನ್ನು ಪಡೆದು ಭೂಮಿಯ ಮೇಲೆ ಅವುಗಳ ಆವಿಷ್ಕರಣೆಯನ್ನು ಮಾಡಲು ಎಷ್ಟೋ ಆತ್ಮಗಳು ಪ್ರಯತ್ನಿಸಿ ಸಫಲತೆಯನ್ನು ಪಡೆದಿದೆ. ಇನ್ನೂ ಹೆಚ್ಚಿನ ಆವಿಷ್ಕರಣೆಗಳಿಗಾಗಿ ಪ್ರಯತ್ನವು ಮುಂದುವರಿಯುತ್ತಲೂ ಇದೆ. ಈ ಕಾರ್ಯಗಳೆಲ್ಲವೂ 12 ಚಕ್ರಗಳ ಉದ್ದೀಪನದ ಕಾರ್ಯದಿಂದ ನಡೆಯುತ್ತದೆ. 12 ಚಕ್ರಗಳ ಉದ್ದೀಪನದಿಂದ ಎಲ್ಲವನ್ನು ನಾವು ಆಕ್ಟಿವೇಟ್ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಲೋಕಗಳಿಗೆ ನಾವು ಕೂತ್ಕೊಂಡು ಧ್ಯಾನ ಮಾಡ್ತಿದ್ರೆ ಎಲ್ಲಾ ಲೋಕಗಳಿಗೆ ಹೋಗಿ ನೋಡ್ರಿ. ನಮ್ಮ ಏನು ಸನಾತನದಲ್ಲಿ ಎಲ್ಲಾ ಋಷಿ ಮುನಿಗಳು ಆ ಒಂದು ಜ್ಞಾನವನ್ನು ಬೆಳೆಸ್ಕೊಂಡಿದ್ರು. ಆ ರೀತಿಯಾದ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು. ಅಲ್ಲಿರುವುದನ್ನೆಲ್ಲ ತಿಳ್ಕೊಂಡು ಬರ್ತಿದ್ರು. ಇಲ್ಲಿ ಭೂಮಿ ಮೇಲೆ ಎಲ್ಲ ಹಂಚುತ್ತಾ ಇದ್ರು. ಇವತ್ತಿಂದಲ್ಲ, ಇದು ಮೊದಲಿನಿಂದಲೂ ಈ ರೀತಿಯಾದಂತಹ ಜ್ಞಾನ ಆ 12 ಚಕ್ರಗಳನ್ನು ಅವರು ಸಾಧನೆ ಮಾಡ್ತಾ ಇದ್ರು. ಚಕ್ರಗಳನ್ನು ಉಪಯೋಗಿಸ್ಕೊಂಡು ಸಾಧನೆ ಮಾಡಿ ಈ ರೀತಿಯಾದಂತಹ ಕಾರ್ಯಗಳನ್ನು ಭೂಮಿ ಮೇಲೆ ತಗೊಂಡ್ ಬರ್ತಾ ಇದ್ರು. ಜ್ಞಾನವನ್ನು ತೆಗೆದುಕೊಂಡು ಬರ್ತಾ ಇದ್ರು. 12 ಚಕ್ರಗಳು ಉದ್ದೀಪನ ಕಾರ್ಯದಿಂದ ಇದೆಲ್ಲ ನಡೆಯುತ್ತೆ ಅಂತ ಹೇಳ್ತಾರೆ. ಮಾನವನ ಇತಿಹಾಸವನ್ನು ತಿರುವಿದರೆ ನಿಮಗನ್ನಿಸುವುದಿಲ್ಲವೇ ಇಷ್ಟೊಂದು ಔನ್ನತ್ಯವನ್ನು ಪಡೆಯುವ ಜ್ಞಾನ ಎಲ್ಲಿಂದ ಬಂತು ಅಂತ ಹೇಳಿ ನಮಗೆ ಕೇಳ್ತಾ ಇದ್ದಾರೆ. ನೀವು ನೋಡಿ, ನಿಮಗೆ ಅನಿಸ್ತಾ ಇಲ್ವಾ ಇದನ್ನೆಲ್ಲ? ಇವು ಮಾನವನ ಇತಿಹಾಸ ತೆಗೆದು ನೋಡ್ರಿ, ಹಳೇದ್ರಿಂದ ಹಿಡಿದು ಇಲ್ಲಿವರೆಗೂ ನೋಡ್ರಿ, ಒಂದೊಂದ್ ತರ ಇರಲ್ಲ. ಹೊಸ ಹೊಸ ಜ್ಞಾನನೇ ತಗೊಂಡ್ ಬರ್ತಾ ಇದೆ. ನಿಮ್ಗೆ ಅನಿಸ್ತಾ ಇಲ್ವಾ ಎಲ್ಲಿಂದ ಬಂತು ಇದು ಜ್ಞಾನ ಅಂತ ಹೇಳಿ? ಯೋಚನೆ ಮಾಡಿ. ಇದು ಎಲ್ಲಿಂದ, ಇಲ್ಲೇ ಎಲ್ಲ ನೋಡ್ಕೋತೀವಿ, ಇಲ್ಲೇ ಎಲ್ಲ ಮಾಡ್ತೀವಿ ಅಂತಲ್ಲ. ಶ್ರೇಷ್ಠತರವಾದಂತ ಈ ಚಕ್ರಗಳ ಮುಖಾಂತರ ನಾವು ಎಷ್ಟೆಷ್ಟೋ ಲೋಕಗಳಿಂದ ಸಂಚಾರ ಮಾಡಿ, ಅಂದ್ರೆ ಈ ಜ್ಞಾನದ ಮುಖಾಂತರ ಸಂಚಾರ ಮಾಡಿ ಅಲ್ಲಿರುವಂತಹ ಜ್ಞಾನವನ್ನು ಈ ಭೂಮಿ ಮೇಲೆ ತರ್ತಾ ಇದ್ದಾರೆ ಜ್ಞಾನಿಗಳು ಅಂತೆ. ನಿಮ್ಗೆ ಅನಿಸ್ತಾ ಇಲ್ವಾ? ಯೋಚನೆ ಮಾಡಿ, ಇತಿಹಾಸನೇ ತೆಗೆದು ನೋಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಔನ್ನತ್ಯವನ್ನು ಪಡೆಯುವ ಜ್ಞಾನ ಎಲ್ಲಿಂದ ಬಂತು ಅನ್ನೋದು ನೀವು ಅರ್ಥಕೊಳ್ರಿ ಅಂತ ಹೇಳ್ತಾರೆ. ಈ ಜ್ಞಾನವೆಲ್ಲವೂ ಇತರ ಔನ್ನತ್ಯವನ್ನು ಪಡೆದ ಲೋಕಗಳಿಂದ ವಿನಿಮಯ ಮಾಡಿಕೊಂಡದ್ದಾಗಿದೆ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಈ ರೀತಿ ಅಂದ್ರೆ ಬೇರೆ ಬೇರೆ ಲೋಕಗಳಿಂದ ಹಾಗೆ ಜ್ಞಾನವನ್ನು ವಿನಿಮಯ ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ತಾರೆ. ಇತರ ಲೋಕಗಳಲ್ಲಿ ಆವಿಷ್ಕರಿಸಲ್ಪಟ್ಟ ವಿಷಯವು ಭೌತಿಕ ರೂಪದಲ್ಲಿ ರೂಪಾಂತರಗೊಂಡು ಹೇಗೆ ಕಾರ್ಯನಿರ್ವಹಿಸುತ್ತೆಂದು ಪರೀಕ್ಷಿಸಲು ಈ ಜ್ಞಾನವನ್ನು ಭೂಮಿಗೆ ರವಾನಿಸಲಾಗುವುದು. ನೋಡ್ರಿ, ಬೇರೆ ಲೋಕಗಳಲ್ಲಿ ಏನೋ ಒಂದು ಆವಿಷ್ಕಾರ ನಡೀತು, ಏನೋ ಒಂದು ಹೊಸದು ನಡೆಸಿದ್ರು, ಏನೋ ಒಂದು ಕಂಡು ಹಿಡಿದ್ರು, ಸಂಶೋಧನೆ ಆಯ್ತು ಅಂದ್ರೆ ಅದು ಭೂಲೋಕಕ್ಕೂ ಹೋದ್ರೆ ಅಲ್ಲಿಯ ಅನುಭವ ಹೇಗೆ ಇರತ್ತೆ, ಅದು ಅಲ್ಲಿ ಆವಿಷ್ಕಾರ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಆ ಒಂದು ಜ್ಞಾನನ ಕೊಡ್ತೀವಿ ಭೂಮಿಗೆ. ತಗೊಳ್ಳೋರು ಯಾರಿದ್ದಾರೆ ಅವ್ರಿಗೆ ಕೊಡ್ತಾರೆ, ಅವರು ಅಲ್ಲಿ ಸಾಧನಾ ರೂಪವಾಗಿ ಮಾಡ್ತಾರೆ. ಅದೇ ಅಲ್ವಾ ನಮ್ಮ ವಿಜ್ಞಾನಿಗಳು ಏನ್ ಮಾಡ್ತಾ ಇದಾರೆ ಅಲ್ವಾ, ಈ ಅವರಿಗೆ ಕೊಡುವಂತಹ ಈ ಒಂದು ಜ್ಞಾನ ಅಂತವರಿಗೆ ಹೋಗುತ್ತೆ. ಅದು ಜ್ಞಾನ ಅವ್ರಿಗೆ ಹೇಗ್ ಕೊಡ್ಬೇಕೋ ಕೊಡ್ತಾರೆ. ಯಾಕಂದ್ರೆ ಎಲ್ಲ ಮನೆನೂನು ಅವ್ರ ಏನ್ ಮಾಡಿರ್ತಾರೆ ಜಾಸ್ತಿ, ನಾ ಹೇಳಿದ್ನಲ್ವ ಸ್ಟಾರ್ಟಿಂಗ್ ಅಲ್ಲಿ, ಯಾವ್ದವ್ರು ನಮ್ಮನೆ ನಾನು ಅಂತ ಇರೋದೇ ಇಲ್ಲ. ಸೈಂಟಿಸ್ಟ್ ನೋಡಿ ಹೇಗಿರ್ತಾರೆ ಅವರು, ಅವ್ರ ಏನಿದ್ರು ಒಂದು ಹೊಸದು ಭೂಮಿಗೆ ಕೊಡ್ಬೇಕು, ಈ ಒಂದು ಜಗತ್ತಿಗೆ ಕೊಡ್ಬೇಕು ಅಂತ ಹೇಳಿನೇ ಇರ್ತಾರೆ. ಅಂತವರಿಗೆ ಅಂತ ಜ್ಞಾನ ಹೋಗುತ್ತೆ ಅಲ್ವಾ. ಬರೀ ಇದು ಸ್ವಾರ್ಥ ಅಲ್ಲ ಜೀವನ, ಈ ಜಗತ್ತಿಗೆ ಏನಾದ್ರು ಮಾಡ್ಬೇಕು ಅಂತ ಬಂದಿರೋರು ಮಾತ್ರ ವಿಭಿನ್ನವಾಗಿರ್ತಾರೆ ಅಂತ ಶ್ರೇಷ್ಠತೆಯನ್ನು ಬೆಳೆಸ್ಕೊಂಡಿರ್ತಾರೆ. ಅವರಿಗೆ ಇದನ್ನ ರವಾನಿಸಲಾಗುವುದು, ಭೂಮಿಗೆ ರವಾನಿಸಲಾಗುವುದು. ಭೂಮಿಗೆ ಹೇಗೆ ಬರುತ್ತೆ ನೋಡಿ. ಮತ್ತೆ ಭೂಮಿಯ ಕಾಲಮಾನು ಅತಿ ಕಡಿಮೆ ಇರುವ ಕಾರಣ ಟೈಮ್ ಇಲ್ಲಿ ತುಂಬಾ ಕಡಿಮೆ ಇದೆ. ನಮ್ಮ ಒಂದು ಭೂಮಿಯ ಲೆಕ್ಕಾಚಾರದಲ್ಲಿ ಟೈಮ್ ತುಂಬಾ ಕಡಿಮೆ ಇದೆ. ಹಾಗಾಗಿ ಫಾಸ್ಟ್ ತಿಳ್ಕೊಳಕ್ಕೆ ಹೋಗ್ತಾರೆ ಎಲ್ಲ ಜ್ಞಾನಿಗಳು.
ಬೇರೆ ಲೋಕಗಳಿಗೆ ಹೋಲಿಸಿದಾಗ ಅಲ್ಲಿ ಟೈಮ್ ಸಾಕಷ್ಟು ಇರುತ್ತೆ. ಅವ್ರು ಎಷ್ಟೊಂದು ಮಾಡ್ತಾನೇ ಇರ್ತಾರೆ ಸಾಧನೆಗಳು, ಆ ರೀತಿಯಾಗಿ ಆವಿಷ್ಕಾರಗಳು. ಈ ರೀತಿಯಾಗಿ ಸಂಶೋಧನೆಯ ಪರಿಣಾಮವು ಅತಿ ಶೀಘ್ರದಲ್ಲಿ ತಿಳಿಯುತ್ತದೆ. ಇಲ್ಲಿ ಭೂಲೋಕ ಬಹಳ ಫಾಸ್ಟ್ ಆಗಿರೋದ್ರಿಂದ ಕಾಲಮಾನ ಕೂಡ ಕಡಿಮೆ ಇರತ್ತೆ. ಆ ಒಂದು ಆವಿಷ್ಕಾರ ನಡಿಬೇಕು ಅಂತಂದ್ರೆ ಕಡಿಮೆ ಸಮಯದಲ್ಲಿ ಎಲ್ಲವೂ ಮಾಡ್ಬೇಕಾಗತ್ತ, ಪ್ರಣಾಳಿಕೆನೆ ಹಾಗಿರತ್ತೆ ಅಲ್ವಾ. ಯಾಕಂದ್ರೆ ಈ ಲೋಕಕ್ಕೆ ಏನೇನು ಬರ್ಬೇಕು ಅದ್ರ ತಕ್ಕಂಗೆ ಕಾಲಮಾನ ಇರತ್ತೆ. ಆ ಕಾಲಮಾನಕ್ಕೆ ತಕ್ಕಂತೆ ಕಾರ್ಯಗಳು ನಡಿಬೇಕಾಗಿರತ್ತೆ. ಅದು ಸೆಟ್ ಮಾಡಿ ಇಟ್ಟಿರ್ತಾರೆ ಅವರು. ಆದ ಕಾರಣ ಸಂಶೋಧನೆಯ ಜ್ಞಾನವು ಭೂಮಿಗೆ ಪಸರಿಸಲ್ಪಡುವುದು. ಅಲ್ಲಿಯ ಮೇಲ್ವಿಚಾರಕರು ಅದನ್ನು ಪರಿಶೀಲಿಸಿ ಭೂಮಿಯ ಸಮಯ ಸಂದರ್ಭ ನೋಡಿ ಇವಾಗ ಹೇಳ್ತಾ ಇದ್ದಾರೆ. ಭೂಮಿಯ ಸಮಯ ಮತ್ತು ಸಂದರ್ಭಗಳಿಗೆ ಅನುಸಾರವಾಗಿ ಜ್ಞಾನವನ್ನು ಉದ್ದೀಪನಗೊಳಿಸಿ ಕಾರ್ಯರೂಪಕ್ಕೆ ತರಲು ಶಕ್ತರಾದ ಆತ್ಮಗಳಿಗೆ ಅದನ್ನು ನೀಡಲಾಗುವುದು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ರೆ. ನಮ್ಮ ನಿಮ್ಮ ಮನೆಗಳಲ್ಲಿ ಎಲ್ರೂ ಉನ್ನತವಾದಂತಹ ಮಕ್ಕಳೇ ಇರ್ಲಿ ಅಂತ ಹೇಳಿ ನಿಜವಾಗ್ಲೂ ಕೇಳ್ಕೋಬೇಕು. ಎಷ್ಟು ಜ್ಞಾನಿಗಳು ಬರ್ತಾರೆ ನೋಡಿ. ಇವಾಗೆಲ್ಲ ನೋಡ್ರಿ ಹೇಳ್ತಾರೆ, ಯಾರು ಧ್ಯಾನ ಮಾಡ್ತಿರ್ತಾರೆ ಅವ್ರ ಮನೇಲಿ ಮಕ್ಳು ಹುಟ್ತಾ ಇದಾರೆ ಅಂದ್ರೆ ಪ್ರೇಯರ್ ಮಾಡ್ಕೊಳ್ರಿ, ಒಂದ್ ಮಗು ನಮ್ ಮನೆಗ್ ಬರ್ಬೇಕು ಅಂದ್ರೆ ಪ್ರೇಯರ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಈ ಒಂದು ಧ್ಯಾನದ ದಾರಿಯಲ್ಲಿ ನಮ್ ಮನೆಗ್ ಒಂದು ಮಗು ಏನಂದ್ರೆ ಈ ಭೂಮಿಗೆ ಒಳ್ಳೇದ್ ಮಾಡ್ಲಿ, ಈ ಒಂದು ವಿಶ್ವಕ್ಕೆ ಒಳ್ಳೇದ್ ಮಾಡ್ಲಿ, ಏನೇ ಒಂದು ಹೊಸತನನ್ನು ಕೊಡುವಂತ ಮಗು ಬರಲಿ ಅಂತ ಹೇಳಿ ಇವಾಗೆಲ್ಲರೂ ಧ್ಯಾನಿಗಳು ಅದೇ ಮಾಡ್ತಿದ್ರು. ಮಗು ಬೇಕು ನಮ್ ಮನೆಗಂದ್ರೆ ಹುಟ್ಟೋಕ್ಕಿಂತ ಮುಂಚೆನೆ ಪೂರ್ವದಲ್ಲಿನೇ ಅವರೆಲ್ಲ ಲೆಕ್ಕಾಚಾರ ಹಾಕಿ ಇಟ್ಕೊಳ್ತಾ ಇದ್ರು. ನೋಡ್ರಿ ಅವರಿಗೆ ಅದೆಲ್ಲ ಸಿಗ್ತಾ ಇದೆ. ಅಂತ ಮಗುನೇ ಬರುತ್ತೆ. ಏನ್ ಕೇಳ್ಕೊಂಡಿರ್ತಾರೆ ಧ್ಯಾನಿಗಳಾಗಿರ್ತಾರೆ ಅಂತ ಮನೆಗೆ ಅಂತ ಮಗುನೇ ಬರೋದು. ಅಂತವರಿಗೆ ಇವೆಲ್ಲ ಸಾಧ್ಯ ಹೇಳ್ತಿದ್ದಾರೆ. ಅಂದ್ರೆ ಈ ಮೊದ್ಲೆಲ್ಲ ಸೈಂಟಿಸ್ಟ್ ಇದ್ರು, ಅವ್ರ ಅಪ್ಪ ಅಮ್ಮನ ಹೀಗೆ ಕೇಳ್ಕೊಂಡಿದ್ರ ಅಂತ ಯಾರಾದ್ರೂ ಪ್ರಶ್ನೆ ಮಾಡ್ಬಹುದು, ಗೊತ್ತಿಲ್ಲ. ಅವ್ರು ಎಷ್ಟು ಸಾತ್ವಿಕರಾಗಿದ್ರು ಏನೋ ಗೊತ್ತಿಲ್ಲ. ಅಂತ ಸಾತ್ವಿಕರ ಗರ್ಭವನ್ನು ಆರಿಸಿಕೊಂಡು ಬಂದಿರಬಹುದು ಆ ಮಗು ಕೂಡ. ಅದು ಕೂಡ ಇರತ್ತೆ, ಆ ರೂಟ್ ಕೂಡ ಇರತ್ತೆ. ಹೀಗಾಗಿ ಸಮಯ ಸಂದರ್ಭಗಳ ಅನುಸಾರವಾಗಿ ಜ್ಞಾನವನ್ನು ಉದ್ದೀಪನಗೊಳಿಸ್ತಾರೆ. ಆಮೇಲೆ ಯಾರು ಶಕ್ತರಾಗಿರ್ತಾರ ಅವರಿಗೆ ಇಂಥ ಜ್ಞಾನನ ಕೊಡ್ತಾರೆ. ನೋಡ್ರಿ ಉನ್ನತವಾಸಿಗಳು ಇವರಿಗೆ ಹೋಗ್ಬೇಕು ಇವ್ರ ತಲೆಯಲ್ಲಿ ಅಂತ ಜ್ಞಾನವನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂತ ಒಂದ್ ನೋಡಿ ನಾವೇ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಆ ಸೈಂಟಿಸ್ಟ್ಗೆ ಆ ಜ್ಞಾನ ಹೇಗ್ ಬಂತು ಅಂತಂದ್ರೆ ಆ ಒಂದು ಬುದ್ಧಿಮಟ್ಟ ಅದು ನೋಡ್ರಿ. ಅವ್ರ ಶಕ್ತಿ ಹೇಗಿರುತ್ತೆ, ಓದುವ ಆಗಿರ್ಬಹುದು ಅವರು, ಅಥವಾ ಅವ್ರು ಏನಾದ್ರು ಪ್ರಾಕ್ಟಿಕಲ್ ಆಗಿ ಮಾಡುವುದಾಗ್ಲಿ, ಅವ್ರ ತಲೆಗೆ ಹೊಳೆಯುವಂತಹ ಜ್ಞಾನ ಅದು ಅವ್ರಿಗೆ ಹೇಗೆ ಆಟೋಮೆಟಿಕ್ ಬರುತ್ತೆ ಅಂದ್ರೆ, ನಾನು ಇದನ್ನೇನೋ ಕಂಡು ಹಿಡಿತಾ ಇದ್ದೀನಿ ಕಂಡು ಹಿಡಿತಾ ಅಂದ್ರೆ ಸಂಶೋಧನೆ ಮಾಡ್ತಾ ಇನ್ನು ಹೆಚ್ಚಿನದಾಗಿ ಅವರಲ್ಲಿ ಕ್ರಿಯೇಟ್ ಆಗ್ತಾ ಇರತ್ತೆ ಆ ಜ್ಞಾನ. ಆ ರೀತಿಯಾಗಿ ತರಂಗಗಳ ಮುಖಾಂತರ ಅವರಿಗೆ ಬರ್ತಾ ಇರತ್ತೆ. ನೋಡಿ ಹೇಗಿದೆ ಇದು ಅಂತಂದ್ರೆ ಸುಮ್ಮನೆ ಸಾಮಾನ್ಯವಾದದ್ದಲ್ಲ. ವಿಶ್ವ ಪ್ರಣಾಳಿಕೆ ಅನ್ನೋದು ತುಂಬಾ ದೊಡ್ಡದಾಗಿ, ಅದಕ್ಕೆ ಇಷ್ಟೇ ಅಂತ ಹೇಳಿ ವ್ಯಾಪ್ತಿಗಳನ್ನ ನಾವ್ ಹೇಳಕ್ ಸಾಧ್ಯನೇ ಇಲ್ಲ. ತುಂಬಾ ದೂರ, ತಿಳ್ಕೊಂಡಷ್ಟು ಜ್ಞಾನ ಹೆಚ್ಚೇ ಇದೆ, ಹೋದಷ್ಟು ದಾರಿ ಇನ್ನು ಮುಂದೆ ಇದೆ, ಇನ್ನೂ ಇದೆ ಅನ್ನೋದು ಸತ್ಯವಾದದ್ದು. ಹಾಗೆ ಈ ರೀತಿಯಾಗಿ ಸ್ವೀಕರಿಸಲ್ಪಟ್ಟ ಜ್ಞಾನ ನೋಡ್ರಿ, ಅವರೆಲ್ಲ ಆ ಜ್ಞಾನ ಅದನ್ನ ತಗೊಳ್ತಾ ಇರ್ತಾರೆ. ಇಲ್ಲಿ ಭೂಮಿ ಮೇಲೆ ಯಾರು ಶಕ್ತರಾಗಿರ್ತಾರೋ ಆ ಜ್ಞಾನ ಅವರು ತಗೊಳ್ತಾ ಇದ್ದಾರೆ. ಭೌತಿಕ ರೂಪವನ್ನು ಪಡೆದು ಮಾನವನ ಜೀವನದಲ್ಲಿ ಹೊಸ ಆವಿಷ್ಕಾರಗಳಾಗಿ ಮೂಡಿ ಬರುವವು. ನೋಡ್ರಿ, ಮಾನವ ಅವನ ಜೀವನದಲ್ಲಿ ಆತ ಹೊಸ ಆವಿಷ್ಕಾರಗಳಾಗಿ ಅವನಿಂದ ಅದು ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಹೊಸ ಜೀವನದಲ್ಲಿ, ಮಾನವನ ಜೀವನದಲ್ಲಿ ಹೊಸ ಆವಿಷ್ಕಾರಗಳಾಗಿ ಮೂಡಿ ಬರುವವು ಅಂತ ಕಾರ್ಯಗಳೆಲ್ಲ ಮಾನವನ ಜೀವನದ ಅಂದ್ರೆ ನೋಡಿ, ಆ ಲೋಕಗಳಿಂದ ಆ ಜ್ಞಾನ ಬಂತು ನಮಗೆ ಅಂದಾಗ ನಾವು ಹೋಗಿ ಅದ ಕಾರ್ಯ ನಮ್ ತಲೆಯಲ್ಲಿ ಹೊಳಿತಾ ಇರತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೇ ಅನ್ಕೊಳ್ಳಿ, ನಿಮಗೆ ಮೆಂಟಲಿ ಓಡ್ತಾ ಇರತ್ತೆ, ಓ ಈ ತರ ಆದ್ರೆ ಹೀಗಾಗತ್ತೆ, ನಾನು ಇನ್ನೂ ಏನೋ ಮಾಡಬಹುದು, ಇನ್ನೂ ಒಂದು 4 ಹೆಜ್ಜೆ ಮುಂದೆ ಹೋಗಿ ನಾನು ಇನ್ನೊಂದು ಮಾಡೋಣ, ಕಾರ್ಯರೂಪಕ್ಕೆ ತರೋಣ ಅಂತ ಜ್ಞಾನ ಎಲ್ಲಿಂದ ಬರೋದು? ಸತತ ಪ್ರಯತ್ನ ಮಾಡ್ತಾ ಆ ಜ್ಞಾನ ನಮ್ಮೊಳಗೆ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಅನ್ನೋದೇನಿದೆ ಅಲ್ಲ, ಮೇಲಿನ ವಾಸಿಗಳು ನಮ್ಗೆ ಕೊಡ್ತಾ ಇರುವಂತ ತರಂಗಗಳ ಮುಖಾಂತರ ಆ ಜ್ಞಾನ ಬರ್ತಾ ಇದೆ. ಈ ರೀತಿಯಾಗಿ ವಿಷಯಗಳ ಪರಿಣಾಮ ಕ್ರಮವನ್ನು ಅನುಭವಗಳ ಜ್ಞಾನವನ್ನಾಗಿ ಮೂಲ ಚೈತನ್ಯಕ್ಕೆ ರವಾನಿಸಲಾಗುತ್ತದೆ. ನೋಡ್ರಿ, ಮತ್ತೆ ಇದನ್ನ ಮಾಡಿದ್ವಾ
ಇಲ್ಲಿ ಏನು ಅನುಭವ ಆಯ್ತು, ಅವ್ರು ಏನೋ ಒಂದು ಸಂಶೋಧನೆ ಮಾಡಿದ್ರು ಅನ್ಕೊಳ್ಳಿ, ಸಂಶೋಧನೆ ಆಯ್ತು, ಈ ಒಂದು ವಿಶ್ವಕ್ಕೆಲ್ಲ ಹರಡಿತ್ತು. ಇಲ್ಲಿ ಅನುಭವ ಏನಾಯ್ತು, ಎಲ್ಲಾ ಕಡೆ ಹೋಯ್ತು. ಏನೋ ಒಂದು ಆ ಏನೋ ಕಂಡು ಹಿಡಿಬೇಕಾದ್ರೆ ಸಂಶೋಧನೆ ಮಾಡಿದ್ರು, ಅದು ಎಲ್ಲಾ ಕಡೆ ಬಿಟ್ರು. ಒಂದು ಈಗ ನಮ್ಮ ಕಂಟ್ರಿಯವರು ಕಂಡು ಹಿಡಿದ್ರು, ಸಂಶೋಧನೆ ಮಾಡಿದ್ರು ಅಂದ್ರೆ ಇದನ್ನ ಎಲ್ಲಾ ಕಂಟ್ರಿಗೂ ಆವರಿಸ್ತದೆ, ಎಲ್ಲಾ ಕಡೆ ಹೋಗುತ್ತೆ. ಇಂಡಿಯಾದಲ್ಲಿ ಇಂಥವ್ರು ಹೀಗೆಲ್ಲ ಅವರು ಸಂಶೋಧನೆ ಮಾಡಿದ್ರು ಅಂತ. ಇದರ ಪರಿಣಾಮ ಯಾರ್ಯಾರಿಗೆ ಏನೇನು ಯಾವ್ಯಾವ ಕಂಟ್ರಿನಲ್ಲಿ ಎಷ್ಟು ಪ್ರಚಲಿತ ಆಗುತ್ತೆ, ಇದರ ಪರಿಣಾಮ ಅನುಭವಗಳು ಹೇಗೆ ತಗೊಳ್ತಾರೆ ಅವರು, ಇದು ಮತ್ತೆ ಮೂಲ ಚೈತನ್ಯಕ್ಕೆ ಹೋಗುತ್ತೆ. ಮೂಲ ಚೈತನ್ಯ ಅಂದ್ರೆ ಎಲ್ಲಿಂದ ಆ ಜ್ಞಾನ ನಮಗೆ ಬಂತ ಅಲ್ಲಿಗೆ ಹೋಗತ್ತೆ. ಹೇಗ್ ಹೋಗುತ್ತೆ ಅದು ನಮಗ್ ಗೊತ್ತಿಲ್ಲ, ಹೋಗೋ ದಾರಿನಲ್ಲಿ ಹೋಗ್ತಾ ಇರತ್ತೆ. ಯಾಕಂದ್ರೆ ಕಾರ್ಯಕರ್ತರು ಎಲ್ಲ ಇದನ್ನ ಮಾಡ್ತಾ ಇರ್ತಾರೆ. ಇದೇ ರೀತಿ ಭೂಮಿಯಲ್ಲಿ ಉತ್ತಮವೆನಿಸಿದ ಜ್ಞಾನವನ್ನು, ಸಂಶೋಧನೆಗಳನ್ನು ಇತರ ಲೋಕದ ನಿವಾಸಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ನೋಡ್ರಿ, ಇವಾಗ ಅರ್ಥ ಮಾಡ್ಕೋಬೇಕು ನಾವು. ಏನೆಲ್ಲ ಉತ್ತಮ ಅಂತ ಅನಿಸ್ತು ಜ್ಞಾನ, ಆ ಒಂದು ಸಂಶೋಧನೆಯಿಂದ ಪರಿಣಾಮವಾಗಿ ಅನುಭವ ಹೇಗಿದೆ ಅಂತ ಹೇಳಿ ನಮಗ್ ಗೊತ್ತಾಯ್ತು, ಅದನ್ನ ಮತ್ತೆ ವಿನಿಮಯ ಮಾಡ್ಕೊಳ್ತೀವಿ ಆ ಬೇರೆ ಬೇರೆ ಲೋಕಗಳ ವಾಸಿಗಳ ಜೊತೆ. ಅಂದ್ರೆ ಆ ಒಂದು ಉನ್ನತ ಆತ್ಮಗಳ ಜೊತೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿನಿಮಯ ಹಂಚ್ಕೊಳ್ತೀವಿ ನಾವು. ಈಗೆಲ್ಲ ಆಯ್ತು ಅಂತ ಅವೆಲ್ಲ ನಿಮ್ಮಂತವ್ರು ಇನ್ನೂ ಒಂದ್ ಲೆಕ್ಕದಲ್ಲಿ ಹೋಗ್ತಾ ಇದೀವಿ. ಇನ್ನೂ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗೋರು. ರಿಯಲಿ ಇವಾಗ ನಮ್ಮ ಈ ಒಂದು ವೇದಿಕೆ ಇದೆ, ಇಲ್ಲಿ ಯಾರು ಅಲ್ಲ ಅಂತ ಹೇಳ್ತಾ ಇಲ್ಲ. ನಾನು ನಿಮ್ಮ ಹತ್ರ ಎಲ್ಲಾ ಇದೆ, ಅಂದ್ರೆ ಎಲ್ಲಾ ಧ್ಯಾನಿಗಳ ಹತ್ರ ಅಷ್ಟು ಶಕ್ತಿ ಇದೆ. ನಾವ್ ಅದನ್ನ ಬೆಳೆಸ್ಕೋಬೇಕು ಅಷ್ಟೇ. ಯಾರು ಹೆಚ್ಚು ಅದನ್ನ ಬೆಳೆಸ್ಕೊಂತಾರೋ ಆ ಒಂದು ವೇದಿಕೆ ಅನ್ನೋದು ಸಿಗತ್ತೆ. ವೇದಿಕೆ ಮೀನ್ಸ್ ಆ ಒಂದು ಕನೆಕ್ಟಿವಿಟಿ ಅನ್ನೋದು ಸಿಗತ್ತೆ ಅಂತ ನಾವಿಲ್ಲಿ ತಿಳ್ಸ್ಬಹುದು. ಎಲ್ಲರಲ್ಲೂ ಸಾಮರ್ಥ್ಯ ಇದೆ, ಆ ಮಾತು ಬೇರೆ. ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು. ಇನ್ನು ಜ್ಞಾನ ಹೆಚ್ಚು ತಗೊಂಡಾಗ ಆ ಒಂದು ವಿನಿಮಯ ನಮಗೂ ಸಾಧ್ಯ ಆಗತ್ತೆ ಅನ್ನೋದು ಅಷ್ಟೇ ಸತ್ಯ. ಈ ರೀತಿಯಾಗಿ ಈ ಕಾರ್ಯಗಳ ಅರಿವು ಸಾಮಾನ್ಯ ಮಾನವರಂತೆ ಜೀವಿಸುವವರ ಅರಿವಿಗೆ ಬರುವುದಿಲ್ಲ. ನೋಡ್ರಿ, ಅದನ್ನ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಬರೋದಿಲ್ಲ. ಸಾಮಾನ್ಯವಾಗಿ ನಾ ಒಬ್ಬ ಮನುಷ್ಯಪ್ಪ, ಇವಾಗ ನಾನೇ ಅನ್ಕೊಳ್ಳಿ ನಾನ್ ಸಾಮಾನ್ಯವಾದವಳು ಅಂತ, ನಾನು ಇಷ್ಟೇ ಬಿಡು, ನಾ ಬಂದಿದ್ದೀನಿ, ನನ್ ಕೆಲಸ ಇಷ್ಟ, ಮುಂದೆ ಏನ್ ಕಾಣಿಸುತ್ತೆ ಅಷ್ಟೇ ಮಾಡ್ಕೊಂಡು ಹೋದೆ, ಉಂಡೆ ತಿಂದೆ, ಮುಂದಿರೋ ಕೆಲಸಗಳನ್ನಷ್ಟೇ ನಾನು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅದು ಸಾಮಾನ್ಯ, ತೀರಾ ಸಾಮಾನ್ಯವಾದದ್ದು ಅಲ್ವಾ. ಜ್ಞಾನ ಹೆಚ್ಚು ಬೆಳೆಸ್ಕೊಳ್ಳೋದು ಇವೆಲ್ಲವೂ ನಮ್ಮೊಳಗೆ ಬಂದಾಗ ಅವರಿಗೆ ಸಾಮರ್ಥ್ಯ ಆಗತ್ತೆ. ಜ್ಞಾನವನ್ನು ಪಡಿತಾನೇ ಇರ್ಬೇಕು, ಯಾಕಂದ್ರೆ ನಾವು ತಗೊಂಡಷ್ಟು ಜ್ಞಾನ ದಾರ ಎಳಿದಂಗೆ ಬರ್ತಾನೆ ಇರುತ್ತೆ ಜ್ಞಾನ. ಸಾಧನೆಯ ಮಟ್ಟ ಹೆಚ್ಚಿಗೆ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಏನು ಅದೊಂದು ಉತ್ತಮ ಶ್ರೇಷ್ಠತರವಾದಂತಹ ಜ್ಞಾನ ನಮ್ಗೆ ಯಾವಾಗ ಸಿಗತ್ತೆ. ಅಲ್ಲಿ ಈ ಒಂದು ವೇದಿಕೆಯಲ್ಲಿ ರೂಪಾ ವೆಂಕಟೇಶ್ ಮೇಡಮ್ನ ಎಷ್ಟು ನಾವು ಅವ್ರನ್ನ ನೆನ್ಪು ಮಾಡ್ಕೋಬೇಕು ಅಂತಂದ್ರೆ, ಅವರಿಂದ ಎಷ್ಟು ಒಳ್ಳೆ ಪುಸ್ತಕ ಇದನ್ ಹೊರಗ್ ಬಂತಲ್ಲ, ನಿಜವಾಗ್ಲೂ ನಾನು ತುಂಬಾ ಸ್ಮರಿಸ್ತಾ ಇರ್ತೇನೆ ಅವರಿಗೆ. ಸತ್ಯಪಯ್ಯನ ಪುಸ್ತಕ ಅನ್ನೋದು ಒಂದ್ ಬೇಕಾಗಿತ್ತು ನಮಗೆಲ್ಲ ಅಂತ. ಪತ್ರಿಜಿಯವರು ಕೂಡ ಇದ್ರ ಬಗ್ಗೆ ತುಂಬಾ ಹೇಳಿದಾರಂತೆ, ನಿಮ್ಗೆಲ್ಲ ಗೊತ್ತಿರಬಹುದು ಕೆಲವ್ರಿಗೆ. ತುಂಬಾ ಇಂಥ ಒಂದು ಪುಸ್ತಕ ಬೇಕಾಗಿತ್ತು, ಇಂಥ ಜ್ಞಾನ ಈ ಭೂಲೋಕಕ್ಕೆ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅದು ಸ್ಟಾರ್ಟಿಂಗ್ ಅಲ್ಲೇ ಇದೆ, ಪುಸ್ತಕ ಸ್ಟಾರ್ಟಿಂಗ್ ಅಲ್ಲೇ ಇಂಥ ಒಂದು ಜ್ಞಾನ ಕಾಯ್ತಾ ಇದ್ವಿ, ಇಂಥ ಜ್ಞಾನ ಬಂದಿತ್ತು ಭೂಮಿ ಮೇಲೆ ಅಂತ ಹೇಳಿ. ನೀವ್ ಅದಕ್ಕೆ ಹೇಳ್ತೀನಿ, ಈ ಪುಸ್ತಕನ ಮತ್ತೆ ಮತ್ತೆ ಓದ್ರಿ ಒಂದು ತರಿಸ್ಕೊಂಡು ಅಂತ ಹೇಳ್ತೀನಿ. ಓಕೆ, ಈ ರೀತಿಯಾಗಿ ಮಾನವನ ಪಾತ್ರವು 12 ಚಕ್ರಗಳನ್ನು ಹೊಂದಿದ್ದರೂ ಮೊದಲ 3 ಚಕ್ರಗಳ ಸ್ಥಾಯಿಯಲ್ಲಿ ಪಾತ್ರ ನಿರ್ವಹಿಸಿರುತ್ತದೆ. ಮೊದಲ 3 ಚಕ್ರದ ಸ್ಥಾಯಿಯಲ್ಲಿ ಪಾತ್ರ ನಿರ್ವಹಿಸ್ತಾ, ಮೊದಲ 3 ಯಾವುವು ಅಂತಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪುರ. ಈ 3 ಚಕ್ರದ ಸ್ಥಾಯಿಯಲ್ಲಿ ಆತ್ಮವು ಮಾನವನ ಮೂಲಭೂತ ಸೌಕರ್ಯಗಳೆನಿಸಿಕೊಂಡ. ನೋಡಿ, ಅದೇನಂದ್ರೆ 3 ಚಕ್ರಗಳು ಹೇಗಿರ್ತದೆ ಅಂದ್ರೆ ತನ್ನ ಮೂಲಭೂತ ಸೌಕರ್ಯ. ಹೇಳ್ತಾರಲ್ಲ, ಊಟ, ವಸತಿ ಮತ್ತೆ ಅವ್ರಿಗೆ ಬೇಕಾಗಿರುವಂತ ಏನಿರತ್ತಲ್ಲ ಅಷ್ಟೇ ಅದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ಆ ರೀತಿಯಾಗಿ ಒಂದು ನಿರ್ದಿಷ್ಟವಾಗಿ ಅದು ಕನಿಷ್ಠವಾಗಿ ಏನ್ ಬೇಕು ಅಷ್ಟರಲ್ಲಿ ಇರತ್ತೆ. ಅದಾದ ನಂತರ
ನೋಡ್ರಿ, ಆ ಮೂರು ಚಕ್ರಗಳಲ್ಲಿ ಇನ್ನು ಏನೇನೆಲ್ಲ ಇರತ್ತೆ ಅಂತಂದ್ರೆ, ಒಂದು ಸಂತಾನೋತ್ಪತ್ತಿ, ಭೌತಿಕ ಸುಖಗಳನ್ನರಸಿದ ಜೀವನದಲ್ಲಿ ಮಗ್ನವಾಗಿರುತ್ತದೆ. ಬರೀ ಅಲ್ಲಿ ನಮ್ಮ ಭೌತಿಕ ಜೀವನದ ಜೊತೆಗೆ ಮಾತ್ರ ನಾವು ವಿಚಾರಗಳನ್ನು ಮಾಡ್ತೀವಿ, ಹೆಚ್ಚಿನ ಜ್ಞಾನ ಇರೋದಿಲ್ಲ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಆ ಮೂರು ಚಕ್ರ ಮಾತ್ರ ಆಕ್ಟಿವೇಟ್ ಮಾಡ್ಕೊಂಡಿದ್ದಾಗ ಬೇಸಿಕ್ ಅಷ್ಟೇ ಆಗ್ತಾ ಇರತ್ತೆ. ಈ ರೀತಿಯಾಗಿ ಇಂತಹ ಪರಿಸ್ಥಿತಿಯಲ್ಲಿ ಆತ್ಮಕ್ಕೆ ತನ್ನ ಸ್ವರೂಪದ ಅರಿವಾಗಲಿ, ಗುರಿಯ ಬಗ್ಗೆಯಾಗಲಿ ಅವಗಾಹನೆ ಇರೋದಿಲ್ಲ, ಜ್ಞಾನ ಇರೋದಿಲ್ಲ. ನನ್ನ ಗುರಿ ಏನು, ನಾನು ಯಾಕೆ ಬಂದೆ, ನಾನು ಏನನ್ನು ಮಾಡ್ಬೇಕು, ಇನ್ನೂ ಏನೆಲ್ಲ ನಾ ಕಲಿಬೇಕು, ಹೊಸದನ್ನು ಕಲಿಬೇಕು, ತಿಳ್ಕೋಬೇಕು, ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋದು ಬರೋದಿಲ್ಲ. ಹೀಗೆ ಅಲ್ಲಿ ಏನೆಲ್ಲ ಯೋಚನೆ ಮಾಡ್ತಿರ್ತಾರೆ ಹೇಳಿ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ ಇಷ್ಟೇ ಚಕ್ರ ಆಕ್ಟಿವೇಟ್ ಆದಾಗ ನಾನು, ನನ್ ಮನೆ, ನನ್ ಮಕ್ಳು, ನಮ್ಗೆ ಇಷ್ಟು ದುಡ್ಡು ಬರ್ತದೆ, ಇಷ್ಟು ಅಲ್ವಾ ನಾವ್ ಏನ್ ಹೇಳ್ತೀವಿ, ತಿಂಗಳಾದ್ರೆ ಇಷ್ಟು ನಮ್ ಸಂಪಾದನೆ ಹಣ ಬರುತ್ತೆ, ಅಷ್ಟರಲ್ಲಿ ನಾವ್ ಏನೇನ್ ಮಾಡ್ಕೋಬೇಕು, ಏನ್ ಎಂಜಾಯ್ ಮಾಡ್ಬೇಕು, ಇಷ್ಟೇ ಯೋಚನೆ ಮಾಡ್ತಿರ್ತೀವಿ. ಈ ಮನೆಗೋಸ್ಕರ ಮಾತ್ರ ಮಾಡ್ತಾ ಇರ್ತೀವಿ, ಹೊರಗಡೆ ಮನೆ ಹೊರಗೆ ಆಚೆ ಈಚೆ ಕೂಡ ನೋಡೋದಿಲ್ಲ. ಆ ರೀತಿಯಾಗಿ ಇರುತ್ತೆ. ಹೀಗೆ ಯಾವುದೇ ಅವಗಾಹನೆ ಇರೋದಿಲ್ಲ, ಹೆಚ್ಚಿನ ಜ್ಞಾನ ಇರೋದಿಲ್ಲ, ಅವ್ಯಕ್ತ ಅಶಾಂತಿಯೊಂದಿಗೆ ಜೀವನ ಕಳೆದು ಹೋಗುತ್ತದೆ. ಅದು ಶಾಶ್ವತವಾದ ಒಂದು ಶಾಂತತೆ ಅನ್ನೋದು ಇರೋದಿಲ್ಲ. ಅದು ಲೈಫ್ ಎಲ್ಲ ಅಷ್ಟೇ ನಾವು ತಿಳ್ಕೊಂಡಿರ್ತೀವಿ. ಆ ಒಂದು ಚಕ್ರ, ಆ ಮೂರೇ ನಾವೆಲ್ಲ ಅದನ್ನ ಮುಗಿಸಿ ಬಂದ್ಬಿಟ್ಟಿದೀವಿ ಅನ್ಕೊಳ್ಳಿ. ಇವಾಗ ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಮೂರೇ ಚಕ್ರದಲ್ಲಿ ತಿರುಗಿ ಯಾವಾಗೋ ನಾವು ಅಷ್ಟೇ ಮುಗಿಸ್ಕೊಂಡ್ ಬಂದಿದೀವಿ. ಇವಾಗ ನೋಡಿ ಸಹಸ್ರಾರ್ಧವರೆಗೂ ಹೋಗುವಂತಹ ಸ್ಥಿತಿಯಲ್ಲಿ ಎಲ್ರೂ ಇದ್ದಾರೆ. ಸೊ ಮಾಡ್ಕೊಂಡ್ರೆ ಖಂಡಿತ ಆಗತ್ತೆ. ಆಮೇಲೆ 12 ಚಕ್ರಗಳನ್ನು ಮುಟ್ಟುವಂತಹ, ಆ ಸಾಧನೆ ಮಾಡುವಂತ ಎಲ್ಲರಿಗೂ ಆ ಸ್ಥಿತಿ, ಆ ಪರಿಸ್ಥಿತಿಗಳು ಇದಾವೆ. ಸಾಧನೆ ಮಾಡ್ಕೊಂಡವ್ರಿಗೆ ಅದು ಗತಿಸುತ್ತೆ. ಈ ರೀತಿಯಾಗಿ ಅವ್ಯಕ್ತ ಅಶಾಂತಿಯೊಂದಿಗೆ ಜೀವನಗಳು ಕಳೆದು ಹೋಗ್ತವೆ. ಆ ಮೂರೇ ಮೂರು ಚಕ್ರಗಳೊಂದಿಗಿದ್ರೆ ಅವ್ಯಕ್ತ ಅಂದ್ರೆ ಅವ್ರಿಗೆ ಗೊತ್ತು ಗುರಿ ಇಲ್ದೇನೆ ಜೀವನ ಹೋಗ್ತಾ ಇರತ್ತೆ. ಏನು ಅನ್ಕೊಳ್ಳೋದಿಲ್ಲ, ವ್ಯಕ್ತಪಡಿಸೋದೇ ಇಲ್ಲ. ಇನ್ನು ನಾನೇನೋ ಮಾಡ್ಕೋಬೇಕು, ಇನ್ನು ಚೆನ್ನಾಗಿ ಜ್ಞಾನ ತಿಳ್ಕೊಬೇಕು, ಆ ವ್ಯಕ್ತನೇ ಇರೋದಿಲ್ಲ. ಅವ್ಯಕ್ತವಾಗಿ ಗೊತ್ತಿಲ್ಲೇನೆ ಅದು ತಾನು ಹೋಗ್ತಾ ಇರುತ್ತೆ ಜೀವನ. ಈ ರೀತಿ ಅಶಾಂತತೆಯಿಂದ ನಡೆದು ಹೋಗುತ್ತೆ ಅಂತ ಹೇಳ್ತಾರೆ. ಇದು ಚಕ್ರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಸ್ವಲ್ಪ ಗಮನ ಕೊಟ್ಟು ಕೇಳ್ಕೊಳ್ಳೋಣ. ಈ 3 ಚಕ್ರ ಬಗ್ಗೆ ಇಷ್ಟು. ಈ ಸ್ಥಿತಿಯಲ್ಲಿ ಆತ್ಮವು ಅನುಭವಗಳನ್ನು ಪಡೆಯುತ್ತಾ ಅನೇಕ ಜನ್ಮಗಳನ್ನು ಪಡೆಯುತ್ತದೆ. ಇಷ್ಟೇ ಆದಾಗ ಅವನಿಗೆ ಮುಂದೆ ಇನ್ನು ಜನ್ಮಗಳು ಇದಾವೆ. ಓಕೆ, ಹಾಗೆ ಈ ಸ್ಥಿತಿಯಲ್ಲಿ ಆತ್ಮ ಅನುಭವಗಳನ್ನು ಪಡೆಯುತ್ತಾ ಅನೇಕ ಜನ್ಮಗಳನ್ನು ಪಡೆಯುತ್ತಾ, ಆಮೇಲೆ ಆ ಪಡೆದಂತಹ ಜನ್ಮಗಳ ಅನುಭವಗಳ ಸಾರವನ್ನು ಆತ್ಮದಲ್ಲಿ ಶೇಖರಿಸಿಕೊಳ್ಳುತ್ತಾ, ಎಷ್ಟು ಮೊದಲನೇ ಜನ್ಮದಿಂದ ಬಂದಾಗ ಆ ಚಕ್ರಗಳು ಹೇಳಿದ್ವಲ್ಲ, ಈಗ 3 ಚಕ್ರಗಳು, ಹಂಗೆ ಎಷ್ಟೋ ಜನ್ಮಗಳು ದಾಡ್ತೀವಿ, ಅದೇ 3 ಚಕ್ರಗಳಲ್ಲಿ ಆ ಅನುಭವಗಳು ನಮ್ಮ ಆತ್ಮದಲ್ಲಿ ಸ್ಟೋರೇಜ್ ಆಗಿದೆ. ಓಕೆನಾ? ಆ ರೀತಿಯಾಗಿ ಸ್ಟೋರೇಜ್ ಆದ್ಮೇಲೆ ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರವನ್ನು ಸರಿದೂಗಿಸಿಕೊಳ್ಳುವ ಹರಸಾಹಸ ಮಾಡುತ್ತಾ ಜೀವನದಲ್ಲಿ ತನ್ಮಯಗೊಂಡಿರುತ್ತದೆ. ಪಾಪ ಪುಣ್ಯಗಳು ಅವು ಅವಾಗ ಗೊತ್ತಿರೋದಿಲ್ಲೋನೋ ಅದು ನಡೀತಾನೇ ಇರತ್ತೆ. ಸುಮ್ನೆ ಯಾವ್ದು ಪಾಪ ಪುಣ್ಯ ಅಂತ ಹೇಳಿ ಎಷ್ಟೋ ಜನ್ಮಗಳಾದ ಮೇಲೆ ಒಂದು ಜ್ಞಾನ ಬರ್ಬೇಕು ಅಂತ ಗೊತ್ತಾದಾಗ ಅವಾಗ ಅನ್ಸುತ್ತೆ ತಪ್ಪು, ಇದು ಮಾಡ್ಬಾರ್ದು. ಅಲ್ಲಿ ಒಂದು ಪನಿಷ್ಮೆಂಟ್ ಬೇಕಲ್ವಾ? ಆ ಪನಿಷ್ಮೆಂಟ್ ತಗೊಳಕ್ ಇನ್ನೊಂದ್ ಜನ್ಮ, ಆ ಪನಿಷ್ಮೆಂಟ್ ತಗೊಂಡ್ಮೇಲೆ ಹೇಳ್ತಾರೆ ಯಾರೋ ಒಬ್ರು, ಇಂಥದ್ ಮಾಡಿದ್ರೆ ಈ ತರ ನಮ್ಗೆ ಆಗತ್ತೆ ಅಂತ. ಇವಾಗ ನಾವೆಲ್ಲ ಎಷ್ಟೋ ತಿಳ್ಕೊಂತಾ ಇದೀವಿ ಜ್ಞಾನಿಗಳಾಗಿ. ಎಲ್ರೂ ಅಷ್ಟೇ ಒಳ್ಳೇದು ಕೆಟ್ಟದು ಕರ್ಮಾನುಸಾರವಾಗಿ ಏನ್ ಬರತ್ತೆ ಏನಿಲ್ಲ ಅಂತ, ಯಾಕೆ ಬರತ್ತೆ ಅನ್ನೋದು ಗೊತ್ತಿದೆ. ಬಂದಿದ್ದನ್ನು ಕೂಡ ನಾವ್ ಏನ್ ಮಾಡ್ಕೋಬೇಕು, ಇನ್ನೂ ಮಾತ್ರ ಮಾಡ್ಬಾರ್ದು, ಇದೆಲ್ಲ ನಾವು ಕಲಿತಾ ಇದೀವಿ. ಈ ಒಂದು ಜ್ಞಾನ ಹೆಚ್ಚಿಗೆ ಮಾಡ್ಕೊಂಡು ಹೋದಂಗೆಲ್ಲ ನಾವ್ ಇನ್ನು ಮುಂದೆ ಬೆಳಿತೀವಿ. ಆಗ್ಲಿ ನನಗೆಲ್ಲ ಗೊತ್ತು ಅಂತಂದ್ರೆ ಮತ್ತೆ ಹಿಂದೆ ಮೂಲಾಧಾರಕ್ಕೆ ಹೋಗ್ಬಿಡ್ತೀವಿ ಎಲ್ರು. ಹೀಗೆ ಯಾರೇ ಆಗ್ಲಿ ನಾವು ಒಂದ್ ಸ್ವಲ್ಪ ಈಗ ಜ್ಞಾನ ತಿಳ್ಕೊಂಡ ಇದೀವಂದ್ರೆ ಮುಂದೆ ಹೋಗೋಣ. ಆ ಒಂದು ಅಹಂಕಾರಗಳನ್ನ ಇಟ್ಟು ಮುಂದೆ ಹೋಗೋಣ. ಇಲ್ಲಿ ಸ್ವಾಧಿಷ್ಠಾನ ಬಗ್ಗೆ ಇವಾಗ ಓಕೆ, ಈ ಪುಣ್ಯ ಪಾಪ ಕರ್ಮಗಳ ಬಗ್ಗೆ ಅದು 3 ಚಕ್ರಗಳು ಅಲ್ಲೇ ಅದು ನಡೆಸ್ತಾ ಹೋಗುತ್ತೆ. ಅದ್ರ ಬಗ್ಗೆ ಏನು ಗೊತ್ತಾಗಲ್ಲ, ಜೀವನ ಹಂಗೆ ತಗೊಂಡು ಬರ್ತಾ ಇರತ್ತೆ.
ಅಲ್ಲಿ ತನ್ಮಯಗೊಂಡಿರುತ್ತೆ. ಈ ಮೂಲಾಧಾರ ಬಗ್ಗೆ ಇದು ಯಾವ ಕಲರ್? ರೆಡ್ ಕಲರ್ ಅಲ್ಲಿ ಇರುತ್ತೆ, ಎಲ್ಲರಿಗೂ ಗೊತ್ತು. ಆಮೇಲೆ ನೆಕ್ಸ್ಟ್ ಸ್ವಾಧಿಷ್ಠಾನ ಬಗ್ಗೆ ಹೇಳ್ತಾರೆ ಮತ್ತು ಮಣಿಪುರ ಬಗ್ಗೆ ಹೇಳ್ತಾರೆ. ನೋಡಿ ಇದು ಹೇಗೆ ಅಂತ. ನಂತರದ 2 ಚಕ್ರಗಳಾದ ಸ್ವಾಧಿಷ್ಠಾನ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಈ 3 ಚಕ್ರದ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಅನಾಹತ ಮತ್ತು ವಿಶುದ್ಧಿಗಳ ಬಗ್ಗೆ ಹೇಳ್ತಾರೆ. ಅದು 4 ಮತ್ತು 5ನೇ ಚಕ್ರಗಳ ವಿಶಿಷ್ಟತೆ ಏನು ತಿಳ್ಕೊಳ್ಳೋಣ. ನಂತರದ 2 ಚಕ್ರಗಳಾದ ಅನಾಹತ ಮತ್ತು ವಿಶುದ್ಧ ಚಕ್ರಗಳ ಸ್ಥಾಯಿಯಲ್ಲಿ ಮೊದಲ ಸ್ಥಾಯಿಯಲ್ಲಿ ಪಡೆದ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಾ ತನಗಿಂತ ಮೊದಲೇ ಉನ್ನತ ಸ್ಥಾಯಿಗೇರುವ ಅನುಭವಿ ಆತ್ಮಗಳ ಅನುಭವ ಜ್ಞಾನವನ್ನು ಕೇಳುತ್ತಾ ಆ ಅನುಭವಗಳು ತಾನೇ ಅನುಭವಿಸಿರುವಂತೆ ಭಾವಿಸುತ್ತಾ ಇತರರೊಂದಿಗೆ ಅದನ್ನು ಬಣ್ಣಿಸುತ್ತಾ ಮಹಾಜ್ಞಾನಿಯನ್ನು ತನ್ನನ್ನು ತಾನೇ ವರ್ಣಿಸಿಕೊಳ್ಳುತ್ತಾ ವ್ಯರ್ಥ ಕಾಲಹರಣ ಮಾಡುತ್ತಾ ಅನೇಕ ಜೀವಿಗಳನ್ನು ಕಳೆಯುತ್ತದೆ. ಅನಾಹತ ನೋಡಿ, ಅನಾಹತ ಅಂದ್ರೆ ನಮ್ಮ ಹಾರ್ಟ್ ಚಕ್ರ ಅಂತ ಹೇಳ್ತಾರೆ. ಆ ಅನಾಹತ ಚಕ್ರ ಮತ್ತು ವಿಶುದ್ಧಿ ಥ್ರೋಟ್ ಚಕ್ರ, ಈ ಒಂದು ಏನು ಥೈರಾಯ್ಡ್ ಗ್ರಂಥಿ ಅಂತ ಹೇಳಿದ್ರೆ ಆ ಸ್ಥಳದಲ್ಲಿ ಒಂದು ಅನಾಹತ ಹೃದಯ ಚಕ್ರ ಮತ್ತು ಈ ಒಂದು ವಿಶುದ್ಧ ಚಕ್ರ, ಇವು ಎರಡರಲ್ಲಿ ಏನಂತಂದ್ರೆ ಯಾರೋ ಜ್ಞಾನವನ್ನು ತಿಳ್ಕೊಂಡಿರ್ತಾರೆ. ಇವಾಗ ನೋಡ್ರಿ, ನಾವು ಎಲ್ಲ ಹಳೆ ಹೆಂಗಿದ್ವು ಏನೋ ಗೊತ್ತಿಲ್ಲ, ಬಟ್ ಧ್ಯಾನಕ್ಕೆ ಬರುವ ಬಿಫೋರ್ ನಾವೇನು ಅಂತಂದ್ರೆ ನಮ್ಗೆ ಇಷ್ಟು ಜ್ಞಾನ ಗೊತ್ತಿರ್ಲಿಲ್ಲ. ಅವಾಗ ನಾವೆಲ್ಲ ಏನ್ ಮಾಡ್ತಾ ಇದ್ವಿ, ಯಾರೋ ಏನೋ ಹೇಳ್ತಾ ಇದಾರೆ ಅಂದ್ರೆ ಓ ಹಿಂಗೈತಾ ಅಂತ ತಿಳ್ಕೊಂತಿದ್ವಿ. ಮನೆಗ್ ಬಂದ್ ಅದನ್ನ ಹೆಂಗ್ ಹೇಳ್ತಾರೆ, ನಾವೇನೋ ತಿಳ್ಕೊಂಡ್ಬಿಟ್ವೇನೋ, ಎಲ್ಲಕ್ಕಿಂತ ನಮ್ಗೆ ಗೊತ್ತಿದೇನೋ ಅನ್ನೋ ತರ ಅಷ್ಟು ಹೇಳ್ತಾ ಇರ್ತೀವಿ. ಬಟ್ ಇನ್ನೇ ಯಾರಾದ್ರೂ ಕ್ವಶನ್ ಕೇಳಿದ್ರೆ ಒಳಗಡೆ ಆನ್ಸರ್ ಇರೋದಿಲ್ಲ. ಆ ರೀತಿಯಾಗಿ ನನಗೆ ಗೊತ್ತು ಅನ್ನೋ ತರ ಇಷ್ಟು ನಮ್ಮನ್ನ ನಾವು ಏನ್ ಮಾಡ್ತಾ ಇರ್ತೀವಿ ಅಂತ ಗ್ರೇಟ್ ಅನ್ಕೊಂಡು ಹೋಗ್ತಾ ಇರ್ತೀವಿ. ಇದರಲ್ಲೇ ಸ್ವಲ್ಪ ಮತ್ತೆ ಹುಟ್ಟು ಸಾವು ನಡೆದು ಹೋಗುತ್ತೆ. ಓಕೆ, ಈ ಒಂದು ಅನಾಹತ ಮತ್ತು ವಿಶುದ್ಧಿಯಿಂದ ಇಷ್ಟೇ ಸ್ವಲ್ಪ ಜನ್ಮಾಂತರದ ನಂತರ ಏನಾಗುತ್ತೆ ನೋಡ್ರಿ. ತದನಂತರ ಸ್ಥಾಯಿ ಆಜ್ಞಾಚಕ್ರ ಈ ಸ್ಥಿತಿಗೆ ತಲುಪಿದ ಆತ್ಮಗಳು ತಮ್ಮನ್ನು ತಾವು ಅರಿಯುವ ಪ್ರಯತ್ನಕ್ಕೆ ಅಡಿ ಇಡುತ್ತದೆ. ನೋಡಿ, ಆವಾಗ ಆ ಒಂದು ಸ್ವಲ್ಪ ಜನ್ಮಗಳು ಹೋತು, ಯಾರೋ ಹೇಳಿದ್ದು ಇನ್ನೊಬ್ರಿಗೆ ನನಗೆ ಗೊತ್ತು ಅಂತ ಅದು ಹೋದ್ಮೇಲೆ ನೆಕ್ಸ್ಟ್ ಬರೋದು ಆಜ್ಞಾ ಚಕ್ರಕ್ಕೆ. ಅಲ್ಲಿ ಎಷ್ಟೋ ಜನ್ಮಗಳು ಸುತ್ತಾಡಿ ಬಂದ್ವಿ, ಅದ್ರಾಗ ತಿರುಗಿ ಇವಾಗ ಆಜ್ಞಾ ಚಕ್ರಕ್ಕೆ ಬರ್ತಾರೆ. ಅವಾಗ ಹೆಂಗಿರ್ತಾರೆ? ಗುರ್ತಿಸ್ಕೊಂತಾರೆ, ತನ್ನನ್ನು ತಾನು ಗುರ್ತಿಸ್ಕೊಂತಾನೆ. ನೋಡಿ, ಇವಾಗ ಧ್ಯಾನಿಗಳಾದಂತಹ ಇಷ್ಟು ಜನರು ಅಲ್ಲಿ ನಾವು ಈ ಒಂದು ಗ್ರೂಪ್ ಅಲ್ಲಿ ನೋಡಿ, ಯಾರೆಲ್ಲ ಯೂಟ್ಯೂಬ್ ನೋಡ್ತಿರ್ಬೋದು, ಈ ಝೂಮ್ ಅಲ್ಲಿ ಇದ್ದಂಥವ್ರು ಎಲ್ರು ತಿಳ್ಕೊಳ್ರಿ. ಈ ಒಂದು ಆಜ್ಞಾ ಚಕ್ರ ಅಂತಂದ್ರೆ ನೋಡಿ, ತನ್ನನ್ನು ತಾನು ಗುರುತಿಸಿಕೊಳ್ಳುವುದು. ನನ್ನೊಳಗೇನಿದೆ, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನನ್ನ ಕೆಲಸ ಏನು, ಎಲ್ಲವನ್ನು ಇಲ್ಲಿ ತಿಳ್ಕೊಂತಾನಲ್ವಾ. ಮುಂದೆ ಏನ್ ಹೇಳ್ತಾರೆ ಕೇಳಿ. ಈ ಸ್ಥಿತಿಗೆ ತಲುಪಿದ ಆತ್ಮಗಳು ತಮ್ಮನ್ನು ತಾವು ಅರಿಯುವ ಪ್ರಯತ್ನಕ್ಕೆ ಅಡಿ ಇಡುತ್ತವೆ. ಈ ಚಕ್ರ ಉತ್ತೇಜನಗೊಂಡ ನಂತರ ಆತ್ಮಕ್ಕೆ ಸ್ವಸ್ವರೂಪದ ಅರಿವಿನ ಭಾವ ಮೂಡತೊಡಗುತ್ತದೆ. ಆಜ್ಞಾ ಚಕ್ರದ ಸ್ಥಿತಿಯನ್ನು ತಲುಪುವವರೆಗೂ ಯಾವುದೇ ಸ್ವಪ್ರಯತ್ನವಿಲ್ಲದೆ ಜನ್ಮಗಳ ಅನುಭವ ಪಡೆಯುತ್ತಾ ಸುಲಭವಾಗಿ ಹಂತವಾಗಿ ಉನ್ನತಿಯನ್ನು ಪಡೆಯುತ್ತದೆ. ಆದ್ರೆ ಈ ಚಕ್ರದ ಸ್ಥಿತಿಯನ್ನು ತಲುಪಿದ ಆತ್ಮಗಳು ಇನ್ನು ಮುಂದಿನ ಅಥವಾ ಆಜ್ಞಾ ಚಕ್ರದ ಸ್ಥಿತಿಯಲ್ಲಿ ಉಳಿಯಲು ಸಾಧನೆಯ ಹಾದಿಯನ್ನು ತುಳಿಯಲೇಬೇಕು. ನೋಡಿ, ಇದಕ್ಕಿಂತ ನಾವು ಇಲ್ಲಿ ಬಂದ ಮೇಲೆ ಎಲ್ಲ ಅರ್ಥ ಆಗುತ್ತೆ, ನಾನು ಯಾರಪ್ಪ, ನಾನು ಯಾಕೆ ಬಂದಿನಪ್ಪ ಅಂತ. ಎಲ್ಲಾ ತಿಳಿದ್ಮೇಲೆ ಹಂತವಾಗಿ ಉನ್ನತಿಯನ್ನು ಪಡಿತಾ ಹೋಗುತ್ತೆ. ಇನ್ನು ಏನಿದೆ ಇದ್ರೊಳಗೆ, ಇನ್ನೂ ಏನು ಹೆಕ್ಕೆ ತೆಗೆಯೋದು, ಇನ್ನು ಏನಿದೆ ಜ್ಞಾನ ಅಂತ ಹೇಳಿ ಈಗೆಲ್ಲರೂ ಮಾಡ್ತಾ ಇದ್ದೀರಲ್ವಾ. ಆ ಪುಸ್ತಕದಲ್ಲಿ ಏನಿದೆ, ಈ ಪುಸ್ತಕದಲ್ಲಿ ಏನಿದೆ, ಇನ್ನು ಏನ್ ತಿಳ್ಕೊಬೇಕು, ಪತ್ರಿಜಿ ಅವ್ರ ವಿಡಿಯೋಸ್ ಏನಿದೆ, ಏನ್ ಹೇಳಿದಾರೆ ಅವರು, ಇನ್ನು ಜ್ಞಾನ ಏನಿದೆ, ಯಾವ ಮಾಸ್ಟರ್ ಏನ್ ಹೇಳಿದ್ರು, ಹೈಯರ್ ವರ್ಲ್ಡ್ ಮಾಸ್ಟರ್ ಜೊತೆ ಕನೆಕ್ಟ್ ಆಗೋದು ಹೇಗೆ, ಇಲ್ಲಿ ಆಜ್ಞಾ ಚಕ್ರಕ್ಕೆ ಬಂದೀವಿ ಅಂತಂದ್ರೆ ಇನ್ನು ಜ್ಞಾನ ಬೇಕು ನಮಗೆ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಇಂತಹ ಒಂದು ಸ್ಥಾಯಿಯಲ್ಲಿ ಹೋಗ್ತಾ ಇರ್ತೀವಿ ನಾವು. ಹೀಗೆ ಈ ಒಂದು ಸ್ಥಿತಿಯಲ್ಲಿ, ಆಜ್ಞಾ ಚಕ್ರದ ಸ್ಥಿತಿಯಲ್ಲಿ ಉಳಿಯುವ ಸಾಧನೆಯ ಹಾದಿಯನ್ನು ತುಳಿಯಲೇಬೇಕು. ನಾವು ಇದ್ರಲ್ಲಿ ಹೆಜ್ಜೆ ಇಟ್ಟು ಹೋಗ್ಲೇಬೇಕು. ಈ ಒಂದು ಸ್ಥಿತಿಯಲ್ಲಿ ಮಾನವನ ಮನದಲ್ಲಿ ಜಿಜ್ಞಾಸೆಯು ಮೂಡುತ್ತದೆ. ಜಿಜ್ಞಾಸೆ ಅಂತಂದ್ರೆ ಏನು? ಕುತೂಹಲ, ಪ್ರಶ್ನೆಗಳು ಕೆರಳ್ತಾ ಇರತ್ತೆ. ಇಲ್ಲ, ನನ್ಗೇನೋ ಒಂದ್ ತಲೆಯಲ್ಲಿ ಒಂದು ಪ್ರಶ್ನೆ ಇದೆ, ಇದನ್ನ ಯಾರ ಕಡೆ ಸಾಲ್ವ್ ಮಾಡ್ಕೋಬೇಕು, ಯಾವ ಮಾಸ್ಟರ್ಗೆ ಫೋನ್ ಮಾಡಿ ನಾನು ಕೇಳ್ಕೊಳ್ಳಿ,
ಯಾವ ಪುಸ್ತಕದಲ್ಲಿ ಏನಾದ್ರು ಕೊಟ್ಟಿದಾರ, ಯೂಟ್ಯೂಬ್ ಅಲ್ಲಿ ಏನಾದ್ರು ಬರುತ್ತಾ, ಎಲ್ಲ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಹೋಗಿ ಸನಾತನ ಧರ್ಮದಲ್ಲಿ ಏನಾದ್ರು ಹೇಳಿದ್ದಾರೆ ಇದ್ರಲ್ಲೆಲ್ಲ ಹೆಕ್ಕಿ ಹೆಕ್ಕಿ ತೆಗಿತಾ ಇರ್ತೀವಿ. ಈ ರೀತಿ ಜಿಜ್ಞಾಸೆ ಅಂದ್ರೆ ಈ ರೀತಿಯಾಗಿ ಈ ತರ ಮೂಡ್ತಾ ಇರತ್ತೆ. ನಾನು ಕೇವಲ ಶರೀರವೇ, ತಾನು ಯಾರು, ಎಲ್ಲಿಂದ ಬಂದೆ ಎಂಬ ಪ್ರಶ್ನೆಗಳು ಮೂಡತೊಡಗುತ್ತವೆ. ಈ ಪ್ರಶ್ನೆಗಳ ಹುಡುಕಾಟಕ್ಕೆ, ಇದರ ಉತ್ತರಕ್ಕಾಗಿ, ಅನ್ವೇಷಣೆಗಾಗಿ ಜಿಜ್ಞಾಸೆ ಹೆಚ್ಚಾದಂತೆ ಮಾರ್ಗದರ್ಶನದ ಬೆಂಬಲ ದೊರೆಯುತ್ತದೆ. ನಾವು ಎಷ್ಟು ಹುಡುಕ್ತಾ ಹೋಗ್ತೀವಿ, ಎಷ್ಟು ಸರ್ಚ್ ನಮ್ಮಲ್ಲಿ ಎಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ, ಅದನ್ನ ಹುಡುಕ್ಬೇಕನ್ನೋ ಎಷ್ಟು ನಾವು ಕೆರಳಿ ಹೋಗ್ತೀವೋ ಅಷ್ಟು ಜ್ಞಾನ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಯೂಟ್ಯೂಬ್ ಅಲ್ಲೇ ನೋಡ್ರಿ ಎಷ್ಟೊಂದು ಸಿಗುತ್ತೆ. ನಮ್ ಸನಾತನದಲ್ಲಿ ಏನಾದ್ರು ಹೇಳಿದ್ರೆ ನಮ್ಗೆ ತಕ್ಕಂದ ಯೂಟ್ಯೂಬೇ ಬರೋದು, ಯೂಟ್ಯೂಬೇ ನೋಡೋಣ ಏನ್ ಹೇಳಿದಾರೆ ಏನಿಲ್ಲ. ಆಮೇಲೆ ಎಲ್ಲಾ ಮಹರ್ಷಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಇವಾಗ ನೋಡ್ರಿ ಎಷ್ಟು ಈಸಿ ಇದೆ. ಯಾಕಂದ್ರೆ ಶಾರ್ಟ್ ಟೈಮ್. ನಮಗೆ ಮೊದ್ಲಿನ ಕಾಲದವರು 100 ವರ್ಷ ಬದುಕ್ತಾ ಇದ್ರು. ಈ ಕಾಲದಲ್ಲಿ ತುಂಬಾ ಕಡಿಮೆ 100 ವರ್ಷ ಬದುಕೋದು. ಒಂದ್ 60, 70, 80 ಅಂದ್ರೆ ತೀರಾ ದೊಡ್ಡದು. ಈ ರೀತಿಯಾಗಿ ಇಷ್ಟೇ ಸಮಯದಲ್ಲಿ ಅದ್ರ ತಕ್ಕಂಗೆ ಆ ತರ ನಮಗೆ ಮೀಡಿಯಾಸ್ ಎಲ್ಲ ಬಂದಿದೆ. ಈಗ ನೋಡಿ ಯೂಟ್ಯೂಬ್ ತೆಗೆದ್ರೆ ಬಂದ್ಬಿಡತ್ತೆ. ಅದೇ ಒಂದು 20 ವರ್ಷದಿಂದ ಯಾವ ಯೂಟ್ಯೂಬ್ ಇರ್ಲಿಲ್ಲ. ಹೀಗಾಗಿ ಆ ಈ ಹೆಚ್ಚು ಹೆಚ್ಚು ಜ್ಞಾನ ತಿಳ್ಕೊಳ್ಳುವಂತಹ ಪರಿಸ್ಥಿತಿಗಳು ನಮ್ ಜೊತೆಗೆ ಇದಾವೆ. ಹೀಗೆ ಆ ಮಾರ್ಗದರ್ಶನ ಬೆಂಬಲ ನಮ್ಗೆ ಸಿಗ್ತಾ ಹೋಗುತ್ತೆ. ಫಲವಾಗಿ ಧ್ಯಾನದ ಮಾರ್ಗವು ದೊರೆಯುತ್ತದೆ. ಅಷ್ಟೇ ಅಲ್ಲ, ಈ ಒಂದು ಧ್ಯಾನದ ಮಾರ್ಗ ನಮ್ಗೆ ಸಿಗುತ್ತೆ. ಧ್ಯಾನವೆಂದರೆ ಮನಸ್ಸನ್ನು ನಿವೃತ್ತಗೊಳಿಸುವ ಕಾರ್ಯ. ಮನಸ್ಸನ್ನು ನಿವೃತ್ತಗೊಳಿಸೋದ್ರೆ ಸ್ಟಾಪ್ ಮಾಡೋದು. ಮನಸ್ಸು ಆ ಕಡೆ ಈ ಕಡೆ ಕದ್ಲಂಗಿಲ್ಲ, ಸ್ಟಾಪ್ ಮಾಡಿ ಏನು ಓಡಾಡ್ಲಾರಂತಹ ಸ್ಥಿತಿಯನ್ನು ತಲುಪೋದೆ ಧ್ಯಾನದ ಸ್ಥಿತಿ. ಉಸಿರಾಟದ ಜೊತೆಗೆ ಹೋಗುವುದು. ಮನಸ್ಸಿನ ನಿರಂತರ ಆಲೋಚನಾ ಪ್ರವೃತ್ತಿಯಿಂದ ಕಲ್ಮಶಗೊಂಡ ಆತ್ಮವು ಸತತವಾಗಿ ಧ್ಯಾನದ ಅಭ್ಯಾಸದಿಂದ ಪರಿಶುದ್ಧಗೊಳ್ಳುತ್ತದೆ. ನೋಡಿ, ಮನಸ್ಸು ಅಲ್ಲೋಲ ಕಲ್ಲೋಲ ಹೆಂಗೆಂಗೋ ಇರುತ್ತಲ್ವಾ, ಧ್ಯಾನದಿಂದ ಅದು ಪರಿಶುದ್ಧವಾಗುತ್ತೆ. ಅಂದ್ರೆ ನಿಷ್ಕಲ್ಮಶವಾಗುತ್ತೆ. ಎಲ್ಲಿ ಕಲ್ಮಶ ಕೂಡಿರುತ್ತಲ್ಲ ಅದನ್ನ ಕಲ್ಮಶವನ್ನು ತೆಗೆದು ತೊಳೆದು ಕ್ಲೀನ್ ಮಾಡಿ ನಿಷ್ಕಲ್ಮಶತೆಯನ್ನು ಮಾಡುವುದೇ ಧ್ಯಾನ. ನಮ್ಮ ಮನಸ್ಸನ್ನು ಶುದ್ಧಿ ಮಾಡುವುದೇ ಧ್ಯಾನ. ಇದರ ಪ್ರಭಾವದಿಂದ ನಾನು ಕೇವಲ ಮಾನವ ಶರೀರ ಮಾತ್ರವಲ್ಲ, ಶರೀರಕ್ಕೂ ಮಿಗಿಲಾದ ಆತ್ಮವಾಗಿದ್ದೇನೆ. ತಾನು ಜನ್ಮದಿಂದ ಜನ್ಮಕ್ಕೆ ಬೇರೆ ಬೇರೆ ಶರೀರದಿಂದ ಪಾತ್ರ ಮಾಡಲು ಒಂದು ಅವಿನಾಶಿಯಾದ ಆತ್ಮ ಎಂಬ ಅರಿವು ಮೂಡುತ್ತದೆ. ಮಾಸ್ಟರ್, ಒಂದೇ ನಿಮಿಷ. ಜ್ಯೋತಿ ಮೇಡಮ್, ಟೈಮ್ ಆಗ್ತಿದೆ ಅಲ್ಲ? 4:20 ಮೇಡಮ್. ಓಕೆ ಮೇಡಮ್, ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. 4:20 ಆಯ್ತು. ಇನ್ನೊಂದು 10 ನಿಮಿಷ ಏನಾರಿದ್ರೆ ತಿಳ್ಕೊಂಡು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮುಂದುವರ್ಸೋಣ. ಈ ರೀತಿಯಾದಂತಹ ಆಜ್ಞಾಚಕ್ರ ನಮ್ಮ ಆಜ್ಞಾಚಕ್ರ ಈ ರೀತಿಯಾದಂತಹ ಅನ್ವೇಷಣೆಗೆ ಹೋಗುತ್ತೆ. ಜ್ಞಾನವನ್ನು ಹೆಚ್ಚು ತಿಳ್ಕೊಳ್ತಾ ಹೋಗುತ್ತೆ. ಇಲ್ಲಿವರೆಗೂ ನಾವು ತಿಳ್ಕೊಂಡು ಇನ್ನು ನೆಕ್ಸ್ಟ್ ಚಕ್ರನ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿವರೆಗೂ ಕೂತ್ಕೊಂಡು ಕ್ಲಾಸ್ ಅನ್ನ ಇದೆ ಸತ್ಯಪಯಣದ ಈ ಒಂದು ಹಂತ ಇಲ್ಲಿವರೆಗೂ ಈ ಒಂದು ಆಜ್ಞಾಚಕ್ರದ ಹಂತದವರೆಗೂ ನಾವು ತಿಳ್ಕೊಂಡ್ವಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.